Okay, well, thank you so much. And still, ಇನ್ನು ಯಾರಾದರೂ ಜಾಯ್ನ್ ಆಗೋರಿದ್ರೆ ಪ್ಲೀಸ್ ಇನ್ಫಾರ್ಮ್ ದೆಮ್, ಆದಷ್ಟು ಬೇಗ ಜಾಯ್ನ್ ಆಗೋಕ್ಕೆ ಹೇಳಿ. ಇಟ್ಸ್ ಬೀನ್ ಲೇಟ್, 5 ನಿಮಿಷ ಲೇಟ್ ಆಯಿತು. Today we will go with a new topic that is number system. It's a very important topic for our second year students, computer science. Okay, so it's a very important and very interesting topic today we will going to discuss. Okay, yeah, so without wasting time, let's get into the topic, number system. The number system is very important to all the computer science students. They must understand how the number system is very useful, how the number system is very essential in computer science. And also we must understand, so what are the different types of number systems we have, and how to study that number system, and how we will convert binary number system to decimal, or decimal to binary, or binary to hexadecimal, binary to octal. So we have so many number systems. Basically, we are divided two type of number system, that is a positional number system and non-positional number system. Well, so what is a positional number system and what is a non-positional number system? We must understand first. The positional number system ಅಂದಿದ ತಕ್ಷಣ ನಮಗೆ ನೆನಪಾಗುವಂಥದ್ದು, we have predefined a symbol, or so we can easily understand. But whereas non-positional number system, there the people were using puddles, pebbles, and lines. You must see in 1 2 3 4 ಆದ್ಮೇಲೆ ಒಂದು ಸ್ಲಾಶ್ ಆಗ್ತಾ ಇದ್ರು ಅದ್ರ ಮೇಲೆ. That is called and Roman number system, 1 and 2. So you may see that kind of number system also. That kind of number system will comes under non-positional number system, or we call it as non-positional number system. Well, ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ನಮ್ಮೊಂದು ಟಾಪಿಕ್ ಇದೆ, ನಂಬರ್ ಸಿಸ್ಟಮ್ ಅಂತ ಇದೆ. ಇದರಲ್ಲಿ ನಾನು ಮುಖ್ಯವಾಗಿ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ. ಬಿಕಾಸ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಈಗಿನ ಒಂದು ಲೆಸನ್ ಏನಿದೆ ಇದಕ್ಕೆ ಅದು ಇಂಪಾರ್ಟೆಂಟ್ ಇಲ್ಲ. ಸೊ ಕಂಪ್ಯೂಟರ್ ಅನ್ನೋದು ಓವರಾಲ್ ಆಗಿ ಕೆಲಸ ಮಾಡುವಂಥದ್ದೆಲ್ಲಾನು ಈ ಒಂದು ಪೊಸಿಷನಲ್ ನಂಬರ್ ಸಿಸ್ಟಮ್ ಬೇಸ್ ಮೇಲೆ. ಎನಿಹಾವ್, ಸೊ ನಾವು ಯಾಕೆ ಈ ಒಂದು ನಂಬರ್ ಸಿಸ್ಟಮ್ ನ ಸ್ಟಡಿ ಮಾಡಬೇಕು ಅನ್ನೋ ಕ್ವಶನ್ ನಿಮ್ಗೆ ರೈಸ್ ಆಗ್ಬೋದು. ವೈ ವಿ ಶುಡ್ ಸ್ಟಡಿ ಅಬೌಟ್ ನಂಬರ್ ಸಿಸ್ಟಮ್ at the same time, and how this number system is very related to the computer science, and how it is related to the computer operation. ಸೊ ಕಂಪ್ಯೂಟರ್ ನಡೆಯುವಂತ ಫಂಕ್ಷನಿಂಗ್ ಇರ್ಬೋದು ಅಥವಾ ಆಪರೇಷನ್ಸ್ ಏನೇನು ನಡೆಯುತ್ತೆ ಕಂಪ್ಯೂಟರ್ ಒಳಗಡೆ, ಆ ಎಲ್ಲ ಆಪರೇಷನ್ಸ್ಗೂ ಅಥವಾ ವರ್ಕಿಂಗ್ಗೂ ಸೊ ಈ ನಂಬರ್ ಸಿಸ್ಟಮ್ಗೂ ಏನು ಸಂಬಂಧ ಇದೆ, ಅಥವಾ ಕಂಪ್ಯೂಟರ್ ಅನ್ನೋದು ಯಾವ ರೀತಿ ಈ ಒಂದು ನಂಬರ್ ಸಿಸ್ಟಮ್ ಮೇಲೆ ಸ್ಟ್ಯಾಂಡ್ ಆಗಿದೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಆದಷ್ಟು ತಿಳ್ಕೊಳ್ಳೋಣ. ಓಕೆ, ಸೊ ಐ ವಿಲ್ ಟ್ರೈ ಟು ಮೇಕ್ ಯು ವೆರಿ ಸಿಂಪಲ್ ಅಂಡ್ ಅಂಡರ್ಸ್ಟ್ಯಾಂಡಬಲ್ ವೇ ಐ ವಿಲ್ ಟೀಚ್ ಯು ದಟ್. ವೆಲ್, when we type some letters or words, the computer translates them in a number, as computers can understand only in numbers what it is. We all know that computers cannot understand our letters, our symbols, our words, but computer can understand only numbers. ಅಂಡ್ ನಂಬರ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ ಯಾವ ತರ ನಂಬರ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ? ಓಕೆ, ಸೊ ದಟ್ ಈಸ್ ಸೆಕೆಂಡ್ರಿ. ಕಂಪ್ಯೂಟರ್ ಯಾವ ತರ ನಂಬರ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ ಇಸ್ ಎ ಸೆಕೆಂಡ್ರಿ. ಬಟ್ ನಂಬರ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ, ವರ್ಡ್ಸ್ ನ ಅಲ್ಲ. ಅಂದ್ರೆ ABCD ಅಥವಾ I, ಸೊ ವಿ ಹ್ಯಾವ್ ಸೋ ಮೆನಿ ಲೆಟರ್ಸ್, ರೈಟ್? ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿ ಅದರದೇ ಆದ ಒಂದು ಕ್ಯಾರೆಕ್ಟರ್ ಸೆಟ್ ಇದೆ. ಆ ಯಾವುದೇ ತರದ ಕ್ಯಾರೆಕ್ಟರ್ ಸೆಟ್ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಸೊ ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ನಂಬರ್ಸ್. ಅಥವಾ
ನಾವು ಟೈಪ್ ಮಾಡುವಂತ ಎಲ್ಲಾ ಒಂದು ಲೆಟರ್ಸ್ ಆಗಿರ್ಬೋದು ಅಥವಾ ವರ್ಡ್ಸ್ ಆಗಿರ್ಬೋದು, ವೆನ್ ವಿ ಟೈಪ್ ಸಮ್ ಲೆಟರ್ಸ್ ಆರ್ ವರ್ಡ್ಸ್, ದಿ ಕಂಪ್ಯೂಟರ್ ಟ್ರಾನ್ಸ್ಲೇಟ್ಸ್ ದಮ್ ಇಂಟು ನಂಬರ್ಸ್. ಈ ಕಂಪ್ಯೂಟರ್ ಏನ್ ಮಾಡುತ್ತೆ, ನಂಬರ್ಸ್ನ ಮತ್ತೆ ಲೆಟರ್ಸ್ನ, ಸಾರಿ ವರ್ಡ್ಸ್ನ ಮತ್ತೆ ಲೆಟರ್ಸ್ನ ನಂಬರ್ಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್, ಬಿಕಾಸ್ computer can understand only numbers. Well, a computer can understand positional number system. ಯಾವ ತರ ನಂಬರ್ಸ್ ನ, ದಟ್ ಪೊಸಿಷನ್ ನಂಬರ್ ಸಿಸ್ಟಮ್, ಅದರಲ್ಲೂ ಪೊಸಿಷನ್ ನಂಬರ್ ಸಿಸ್ಟಮ್ ಅಲ್ಲಿ ಇರುವಂತ ನಂಬರ್ಸ್ ನ ಮಾತ್ರ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ವೇರ್ ದೇರ್ ಆರ್ ಓನ್ಲಿ ಫ್ಯೂ ಸಿಂಬಲ್ಸ್ ಕಾಲ್ಡ್ ಡಿಜಿಟ್ಸ್, ಅಂಡ್ ದೀಸ್ ಸಿಂಬಲ್ಸ್ ರೆಪ್ರೆಸೆಂಟ್ ಡಿಫರೆಂಟ್ ವ್ಯಾಲ್ಯೂಸ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಕ್ಯುಪೈಡ್ ಇನ್ ದಿ ನಂಬರ್. ಈಗ ಒಂದು ಯಾವುದೋ ಒಂದು ನಂಬರ್ ಹೇಳ್ತೀನಿ, 225. ಜಸ್ಟ್ ರೈಟ್ ಡೌನ್ 225. 225. ಈಗ 225 ಹೌದಾ? ಫಸ್ಟ್ ಪೊಸಿಷನ್ ಅಂದ್ರೆ ಡಿಜಿಟ್ ಪ್ಲೇಸ್ ಅಲ್ಲಿ 5. ಎಸ್, ಡಿಜಿಟ್ ಪ್ಲೇಸ್ ಅಲ್ಲಿ 5 ಇದೆ. 10th ಪ್ಲೇಸ್ ಅಲ್ಲಿ ಅಂದ್ರೆ ಪೊಸಿಷನ್ ನಂಬರ್ 2 ಇಸ್ 10th, ಹೌದಾ? ಅಲ್ಲಿ 2 ಇದೆ. ಸೇಮ್ ಸಿಂಬಲ್ ಇರುವಂತದ್ದು ಅಥವಾ ಸೇಮ್ ಡಿಜಿಟ್ ಇರುವಂತದ್ದು ಇನ್ನೊಂದಿದೆ, ದಟ್ ಈಸ್ 3rd ಪೊಸಿಷನ್ ಅಲ್ಲಿ, ಅಂದ್ರೆ 100 ಪೊಸಿಷನ್ ಅಲ್ಲಿ ಅಗೇನ್ 2 ಇದೆ. ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋದು 2ನೇ, 3ನೇ ಪೊಸಿಷನ್ ಅಲ್ಲಿ ಇರೋದು 2ನೇ, ಆದ್ರೆ ಅದರ ವ್ಯಾಲ್ಯೂಸ್ ಬೇರೆ ಬೇರೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. So that is what these symbols represents different values depends on the position they occupy in the number. ಯಾವುದೋ ಒಂದು ನಂಬರ್ ಕೊಟ್ಟೆ, ಈಗ 225 ಅನ್ನೋದು ಒಂದು ನಂಬರ್, ಹೌದಾ? ಸೇಮ್ ಡಿಜಿಟ್ 2 ಎರಡು ಸೇಮ್ ಸಿಂಬಲ್, ಇದು 2ನೇ ಅದು 2ನೇ, ಆದ್ರೆ ಆ ಎರಡು 2 ಇರುವಂತ ಪೊಸಿಷನ್ಸ್ ಇದೆಯಲ್ಲ ಅದು ಡಿಫರೆಂಟ್. So depends on the position occupied, that digit or symbol value will be changed. ಆ ಡಿಜಿಟ್ ಅಥವಾ ಸಿಂಬಲ್ ಏನಿದೆ, 2 ಅನ್ನೋದು ಒಂದು ಸಿಂಬಲ್ ಅಥವಾ ಡಿಜಿಟ್, ಅದರ ವ್ಯಾಲ್ಯೂ ಅದು ಯಾವ ಪ್ಲೇಸ್ ನಲ್ಲಿ ಕೂತಿದೆ ನಂಬರ್ ಅಲ್ಲಿ ಆ ತಕ್ಕಂಗೆ ಅದ್ರ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ 2 ಇರೋದ್ರಿಂದ ಅದು 20 ಆಗುತ್ತೆ. 3rd ಪ್ಲೇಸ್ ಅಲ್ಲಿ ಅಗೇನ್ 2 ಇರೋದ್ರಿಂದ ಅದು 200 ಆಗುತ್ತೆ. Next 4th position is a 1000 position, again 10,000 position. So ಅದನ್ನ ನಾವು 200 plus 20 plus 5 ಅಂತ ಬರ್ಕೋಬೋದಾ? Yes, you can write 200 plus 20 plus 5. ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಓವರ್ ಆಗಿ ಸಮ್ ಮಾಡಿದ್ರೆ 225 we will get, that is a number. ಸೊ ಪೊಸಿಷನ್ಸ್ ನ ಬೇಸ್ ಮೇಲೆ ಅಥವಾ ಪೊಸಿಷನ್ಸ್ ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವ್ಯಾಲ್ಯೂಸ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ, ಅಥವಾ ಇಟ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ ವೇರ್ ದ ಡಿಜಿಟ್ ಇಸ್ ಆಕ್ಯುಪೈಡ್ ಇನ್ ದಿ ನಂಬರ್ ಅನ್ನೋದು. ಸೊ ಓವರ್ ಆಗಿ ನಂಬರ್ ಸಿಸ್ಟಮ್ ಅಲ್ಲಿ ಕೂಡ ಈ ಪೊಸಿಷನ್ಸ್ ಬೇಸ್ ಮೇಲೆ ಅಥವಾ ಪೊಸಿಷನ್ ನಂಬರ್ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಂದು ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ಅಥವಾ ಕೆಲವೊಂದು ನಂಬರ್ಸ್ ನ ಯೂಸ್ ಮಾಡಿಕೊಂಡು ಡಿಜಿಟ್ಸ್ ನ ಯೂಸ್ ಮಾಡಿಕೊಂಡು ಸೊ ವರ್ಕ್ ಮಾಡ್ತಾ ಹೋಗ್ತೀವಿ. ಕಂಪ್ಯೂಟರ್ ಅಲ್ಲಿ ಈ ನಂಬರ್ ಸಿಸ್ಟಮ್ ಅನ್ನೋದು ತುಂಬಾ 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 ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ಆಗಿ ಇಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಅಬೌಟ್ ಡಿಫರೆಂಟ್ ವ್ಯಾಲ್ಯೂಸ್ ನೋಡೋಣ. ಅ ವ್ಯಾಲ್ಯೂ ಆಫ್ ಈಚ್ ಡಿಜಿಟ್ ಇನ್ ದ ನಂಬರ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಸರ್, ಈಗ ನಾನು ನಂಬರ್ ಏನೋ ಹೇಳಿದೆ, ಆ ನಂಬರ್ ಅಲ್ಲಿ ಇರುವಂತ ಡಿಜಿಟ್ ನ ವ್ಯಾಲ್ಯೂಸ್ ನ ನಾವು ಯಾವ ರೀತಿ ಡಿಟರ್ಮೈನ್ ಮಾಡೋದು, ನಾನು ಈಗ ತಾನೇ ಹೇಳ್ದೆ, ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಒಂದು ಎಕ್ಸಾಂಪಲ್ ಕೊಟ್ಟು ನಂಬರ್ ಕೊಡ್ತೀನಿ. ಈಗ 225 ಅಂತ ನಂಬರ್ ಹೇಳ್ಬಿಡ್ತೀನಿ. ಆ 225 ನಂಬರ್ ಅಲ್ಲಿ ಇರುವಂತ ಡಿಜಿಟ್ಸ್ ಇದೆಯಲ್ಲ, 5, 2 ಮತ್ತೆ 2, ಅವು ವ್ಯಾಲ್ಯೂಸ್ ನ ನಾವು ಯಾವ ರೀತಿ ಡಿಟರ್ಮೈನ್ ಮಾಡೋದು ಸರ್? ಹೌ ವಿ ಕ್ಯಾನ್ ಡಿಟರ್ಮೈನ್ ದ ವ್ಯಾಲ್ಯೂಸ್ ಆಫ್ ದ ಡಿಜಿಟ್ಸ್ ಇನ್ ದ ನಂಬರ್? ಪಾಯಿಂಟ್ ನಂಬರ್ 1, ದ ಡಿಜಿಟ್. ಫಸ್ಟ್ ಡಿಜಿಟ್ ನ ನೋಡ್ತೀವಿ, ಯಾವ್ಯಾವ ಡಿಜಿಟ್ಸ್ ಇದಾವೆ. ಈಗ ನಾನು ಕೊಟ್ಟಿರುವಂತ ನಂಬರು
225. ಸಿ 225 ಅನ್ನೋದ್ರಲ್ಲಿ ಡಿಜಿಟ್ಸ್ ಯಾವ್ದಿದೆ? 2, 2, 5. ಓಕೆ, ಸೊ ಈ ಡಿಜಿಟ್ಸ್ ನೋಡ್ಕೊಳ್ತೀವಿ ಫಸ್ಟ್. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಸ್ಟೆಪ್ ಈಸ್ ದ ಪೊಸಿಷನ್ ಆಫ್ ದ ಡಿಜಿಟ್ ಇನ್ ದ ನಂಬರ್. ಯಾವ್ಯಾವ ಡಿಜಿಟ್ ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ನೋಡ್ಕೊಂತ ಹೋಗ್ತೀವಿ. ಈಗ ಫಸ್ಟ್ ಪೊಸಿಷನ್, ದಟ್ ಇಸ್ ದ ಡಿಜಿಟ್ ಪೊಸಿಷನ್. ನಾವು ಕನ್ನಡದಲ್ಲಿ ಏನಂತೀವಿ ಅಂದ್ರೆ ಬಿಡಿ 10, 100 ಅಂತೀವಿ, ಹೌದಾ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಈ ತರ. ಸೊ ಬಿಡಿ ಸ್ಥಾನ ಅಂತ ಹೇಳೋಣ ಈಗ. ದಟ್ ಇಸ್ ದ ಡಿಜಿಟ್ ಪ್ಲೇಸ್ ಅಂತೀವಿ. ಆ ಬಿಡಿ ಸ್ಥಾನದಲ್ಲಿ ಅಥವಾ ಡಿಜಿಟ್ ಪ್ಲೇಸ್ ಅಲ್ಲಿ ನಮ್ಗೆ 5 ಅನ್ನೋ ಒಂದು ಡಿಜಿಟ್ ಇದೆ ಅಥವಾ ಸಿಂಬಲ್ ಇದೆ. ಅದ್ರ ವ್ಯಾಲ್ಯೂ 5. ಸೆಕೆಂಡ್ ಪ್ಲೇಸ್ ಬಂದು 10th ಪ್ಲೇಸ್. ಆ 10th ಪ್ಲೇಸ್ ಅಲ್ಲಿ 2 ಇದೆ. ಅದ್ರ ವ್ಯಾಲ್ಯೂ 20 ಬಿಕಾಸ್ 2 10s. ನೆಕ್ಸ್ಟ್ ಥರ್ಡ್ ಪ್ಲೇಸ್ ನಲ್ಲಿ ಅಗೈನ್ 2 ಇದೆ. ಇಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತ 2 ನ ವ್ಯಾಲ್ಯೂ ಬೇರೆ, ಥರ್ಡ್ ಪ್ಲೇಸ್ ಅಲ್ಲಿ ಇರೋ 2 ನ ವ್ಯಾಲ್ಯೂನೇ ಬೇರೆ ಆಗ್ಬಿಡುತ್ತೆ. ದಟ್ ಈಸ್ 200. 100 ಪೊಸಿಷನ್ ಇದೆ. ಎಷ್ಟು 100s ಆಗ್ತಾ ಇದೆ ಇಲ್ಲಿ? 2 ಇರೋದ್ರಿಂದ 200. ಸೊ 225 ಸಮ್ ಮಾಡಿದ್ರೆ 225 ಆಗುತ್ತೆ. ದ ಬೇಸ್ ಆಫ್ ದಿ ನಂಬರ್ ಸಿಸ್ಟಮ್. ಈಗ ಇದರ ಬೇಸ್ ಏನು ಹಾಗಾದ್ರೆ? 225 ನ ಬೇಸ್ ಏನು ಅನ್ನೋದು ನೋಡೋದಾದ್ರೆ ಏನಪ್ಪ ಈ ಒಂದು ಬೇಸ್ ಅಂತ ಹೇಳಿದ್ರೆ, ಬೇಸ್ ಆಫ್ ದಿ ನಂಬರ್ ಸಿಸ್ಟಮ್ ನ ನೋಡ್ಕೊಳ್ತೀವಿ. ವೇರ್ ಬೇಸ್ ಇಸ್ ಡಿಫೈನ್ಡ್ ಆಸ್ ದ ಟೋಟಲ್ ನಂಬರ್ಸ್ ಆಫ್ ದ ಡಿಜಿಟ್ ಅವೈಲಬಲ್ ಇನ್ ದ ನಂಬರ್ ಸಿಸ್ಟಮ್. ಈಗ ಏನು ಬೇಸು ಅಂತ ಹೇಳಿದ್ರೆ ನಾವು ಡೆಸಿಮಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಆಕ್ಟಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಎಕ್ಸಾಡೆಸಿಮಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಬೈನರಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ನಾನು ಈ ಬೇಸ್ ವ್ಯಾಲ್ಯೂಸ್ಗೆ ಹೋಗೋಕೆ ಮುಂಚೆ ನಿಮ್ಗೆ ಇದನ್ನ ಅರ್ಥ ಮಾಡಿಸ್ಬಿಡ್ತೀನಿ, ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬಿಡ್ತೀನಿ. ಸೊ ಲೆಟ್ ಮಿ ಕ್ಲಿಯರ್ ದಿಸ್ ಪಾಯಿಂಟ್. ಏನು ಹೌ ಟು ಡಿಟರ್ಮೈನ್ ದ ಬೇಸ್ ವ್ಯಾಲ್ಯೂಸ್ ಆಫ್ ದಿ ನಂಬರ್ಸ್. ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಅವೈಲಬಲ್ ಇನ್ ದ ನಂಬರ್ ಸಿಸ್ಟಮ್. ಈಗ ಬೈನರಿ ನಂಬರ್ ಸಿಸ್ಟಮ್ ಅಂತ ಇದೆ ಅನ್ಕೊಳ್ಳಿ, ಅಥವಾ 2 is the base ಅಂತ ಅನ್ಕೊಳ್ಳಿ. 2 is nothing but binary. ಸೊ ಒಂದೊಂದು ನಂಬರ್ ಸಿಸ್ಟಮ್ಗೂ ಒಂದೊಂದು ಬೇಸ್ ವ್ಯಾಲ್ಯೂ ಇದೆ. ಇಟ್ ವಿಲ್ ಬಿ ಲೈಕ್ ದಿಸ್. ಬೈನರಿ ನಂಬರ್ ಸಿಸ್ಟಮ್ ಆದ್ರೆ 2 is the ಬೇಸ್. ನೀವು ಫಸ್ಟ್ ಇಯರ್ ಅಲ್ಲಿ ಆಲ್ರೆಡಿ ಇದನ್ನ ತಿಳ್ಕೊಂಡಿದ್ದೀರಾ, ಓದಿದ್ದೀರಾ. ಫಾರ್ ದಿ ಬೈನರಿ ಸಿಸ್ಟಮ್ 2 will be the base. ಫಾರ್ ಡೆಸಿಮಲ್ ನಂಬರ್ ಸಿಸ್ಟಮ್ 10 will be the base. For octal number system 8 will be the base. And hexadecimal numbers na barita hodre adakke base 16 irutte. So 16 will be the base for hexadecimal number system values. Okay, so 2 anta bandre alli ಏನೇನು ಡಿಜಿಟ್ಸ್ ಇರುತ್ತೆ? ಓನ್ಲಿ 2 ಡಿಜಿಟ್ಸ್. ಯಾವ್ದ್ಯಾವುದು? 0 ಮತ್ತೆ 1 ಈ ಎರಡೇ ಡಿಜಿಟ್ಸ್ ಇರುತ್ತೆ. ಓನ್ಲಿ 2 digits, that is only 0 and 1. Okay, if you go next level, that is the decimal ಹೋಗೋಣ. ಸೊ ಡೆಸಿಮಲ್ ಅಲ್ಲಿ ನಮಗೆ 0 to 9, that is 10 numbers. That is why it is 10 is a base. ಈ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ 10 ಅನ್ನು ನಾವು ಯಾಕೆ ಬೇಸ್ ಮಾಡ್ಕೊಂಡಿದೀವಿ ಅನ್ನೋದು ಗೊತ್ತಾಯ್ತಲ್ಲ? ಬಿಕಾಸ್ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಅವೈಲೇಬಲ್ ಇನ್ ದ ನಂಬರ್ ಸಿಸ್ಟಮ್ ಇಸ್ 10. 10 ವರೆಗೂ ಮಾತ್ರ 10 ವ್ಯಾಲ್ಯೂಸ್ ಮಾತ್ರ ಇರುತ್ತೆ, ಅಥವಾ 10 ಡಿಜಿಟ್ಸ್ ಮಾತ್ರ ಇರುತ್ತೆ. 1 2 0 1 2 3 4 5 6 7 8 9. ಸೊ ಇಷ್ಟು ವ್ಯಾಲ್ಯೂಸ್ ನ ನಾವು ಡಿಜಿಟಲ್ ನಂಬರ್ ಸಿಸ್ಟಮ್, ಸಾರಿ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈಗ ನಾವು ಯಾವ ನಂಬರ್ ಬರೆದ್ರು ಕೂಡ ಡೆಸಿಮಲ್ ವ್ಯಾಲ್ಯೂಸ್ ಆಗುತ್ತೆ. ಯಾವ ನಂಬರ್ ಆದ್ರೂ ಬರೀರಿ, ಬಿಕಾಸ್ ಆ ನಂಬರ್ಸ್ ಮಾತ್ರ ಅದರಲ್ಲಿ ಇರುತ್ತೆ. ಈಗ ನಾವೇನು ನಾರ್ಮಲ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ಏನೇ ನಂಬರ್ ಬರಿತೀವಿ ಅದೆಲ್ಲ ಕೂಡ ಬೈನರಿ ನಂಬರ್ ಸಿಸ್ಟಮ್, ಸಾರಿ ಡೆಸಿಮಲ್ ನಂಬರ್ ಸಿಸ್ಟಮ್, ಸಾರಿ. ಬಿಕಾಸ್ ಯಾವುದೇ ನಂಬರ್ ಹೇಳಿ ಅದರಲ್ಲಿ ಇದೇ ನಂಬರ್ಸ್ ಇರುತ್ತೆ, 0 ಇಂದ 9 ವರ್ಗುನೇ ಇರುತ್ತೆ. 9 ಗಿಂತ ಇನ್ನು ಬೇರೆ ಏನಾದ್ರೂ ನಂಬರ್ ಇದೆಯಾ ನೀವು ಕೇಳಬಹುದು. 10 ಇದೆ ಅಲ್ವಾ ಸರ್ ಅಂತ. 10 ಅಲ್ಲಿ ಅಗೇನ್ 1 0 ಇರೋದು. 11 ಇದೆ ಅಲ್ವಾ ಸರ್, ಅಗೇನ್ 1 1 ಇದೆ. ಸೊ ಅಗೇನ್ ಅದು ಡೆಸಿಮಲ್ ವ್ಯಾಲ್ಯೂನೇ, ಹೌದಾ? 0 ಇಂದ 9 ಮಧ್ಯದಲ್ಲಿ ಇರುವಂತಹ ವ್ಯಾಲ್ಯೂಸ್ ಎಲ್ಲ ಡೆಸಿಮಲ್ ವ್ಯಾಲ್ಯೂಸ್.
ಅವುಗಳನ್ನ ಯೂಸ್ ಮಾಡಿಕೊಂಡು ನೀನು ವ್ಯಾಲ್ಯೂ ಹೇಗೆ ಬೇಕಾದ್ರೂ ಬರ್ಕೋಬಹುದು. ಡಿಜಿಟ್ಸ್ ಆರ್ ಡಿಫ್ರೆಂಟ್, ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್. ಡೋಂಟ್ ಗೆಟ್ ಕನ್ಫ್ಯೂಸ್. 11, 12, 13 ದೀಸ್ ಆರ್ ದಿ ವ್ಯಾಲ್ಯೂಸ್ ಆರ್ ನಂಬರ್ಸ್. ಈ ನಂಬರ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಏನು, ಸಾರಿ ಡಿಜಿಟ್ಸ್ ಏನು, ಅಗೈನ್ ಡೆಸಿಮಲ್ ಡಿಜಿಟ್ಸ್. 1 ಡೆಸಿಮಲ್ ಡಿಜಿಟ್, 2 ಡೆಸಿಮಲ್ ಡಿಜಿಟ್. ಬರೀ 0, 1 ಅಂತ ನಿಮ್ಗೆ ಏನಾದ್ರು ಯಾವ್ದಾದ್ರು ನಂಬರ್ ಬರ್ತದೆ, ಈಗ 0, 0, 1, 0, 1, 0 ಅಂತ ಬಂದ್ಬಿಟ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದರಲ್ಲಿ ಇರೋದೇ 2 ಡೆಸಿಮಲ್ ಏನೋ ಡಿಜಿಟ್ಸ್, ದಟ್ ಇಸ್ 0 and 1 ಇದೆ. ಬೇಸ್ಲಿ ಇದು ಬೈನರಿ ಕೋಡೆ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅಬೌಟ್ ಬೈನರಿ. ಅಂಡ್ ಡೆಸಿಮಲ್ ಅಂದ್ರೆ ಗೊತ್ತಾಯ್ತಲ್ಲ, 0 ಇಂದ 9 ಮಧ್ಯದಲ್ಲಿ ಇರುವಂತ ಡಿಜಿಟ್ಸ್ ನ ಯೂಸ್ ಮಾಡ್ಕೊಂಡು ಏನಾದ್ರು ನಾವು ವ್ಯಾಲ್ಯೂಸ್ ನ ಫ್ರೇಮ್ ಮಾಡಿದ್ರೆ, ಸೊ ದಟ್ ಕೈಂಡ್ ಆಫ್ ವ್ಯಾಲ್ಯೂಸ್ ಆರ್ ದಟ್ ಕೈಂಡ್ ಆಫ್ numbers can be called it as decimal values or decimal number ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಅಬೌಟ್ ಆಕ್ಟಲ್? ಆಕ್ಟಲ್ ವ್ಯಾಲ್ಯೂಸ್ ಅಂತ ಬಂದಾಗ ಅಲ್ಲಿ ನಮ್ಗೆ 0 ಇಂದ 7 ಮಧ್ಯದಲ್ಲಿ ಇರುವಂತ ನಂಬರ್ಸ್ ನ ಮಾತ್ರ ಯೂಸ್ ಮಾಡಿಕೊಂಡು ಆಕ್ಟಲ್ ನಂಬರ್ಸ್ ನ ಬರೀತೀವಿ. ಯಾವುದೇ ಆಕ್ಟಲ್ ನಂಬರ್ ನ ತಗೊಳ್ಳಿ, ಅದರೊಳಗಡೆ 8 ಆಗ್ಲಿ ಅಥವಾ 9 ಆಗ್ಲಿ ಇರೋದಿಲ್ಲ. ಬಿಕಾಸ್ ಡಿಜಿಟ್ ಕೌಂಟ್ ಅನ್ನೋದು ನಮ್ಗೆ ಇಲ್ಲಿ 0 ಇಂದ 7 ವರೆಗೂ ಮಾತ್ರ ಇರುತ್ತೆ. 0, 1, 2, 3, 4, 5, 6 and 7 ಇಷ್ಟು ಡಿಜಿಟ್ಸ್ ಮಾತ್ರ ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಇರುತ್ತೆ. 9 ಆಗಿರ್ಬೋದು ಅಥವಾ 8 ಡಿಜಿಟ್ ಏನಿದೆ, ಸಿಂಬಲ್ ಏನಿದೆ, ಅವು ಈ ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಒನ್, ಈಗ ನೋಡಿ ನೀವು 456 ಆಕ್ಟಲ್ ನಂಬರ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಇಟ್ ಈಸ್ ಅ ಡಿಜಿಟಲ್ ಡೆಸಿಮಲ್ ನಂಬರ್ ಕೂಡ. ಅದ್ರ ಜೊತೆಗೆ ಇದನ್ನ ಆಕ್ಟಲ್ ಬೇಸ್ ಆಗಿ ಕೂಡ ತಗೊಳ್ಬಹುದು. ಅದೇ 851 ಆಕ್ಟಲ್ ಆಗಿ ತಗೊಳಕ್ಕಾಗಲ್ಲ. ಯಾಕೆ ಹೇಳಿ? 8 ಅನ್ನೋ ಡಿಜಿಟ್ ಇದೆ ಅದರಲ್ಲಿ. ಆ ನಂಬರ್ ಅಲ್ಲಿ 851, 851 ಅನ್ನೋ ನಂಬರ್ ಅಲ್ಲಿ 8 ಡಿಜಿಟ್ ಇದೆಯಲ್ಲ, ಅದು ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಬರುವಂತ ಡಿಜಿಟ್ ಅಲ್ಲ. ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನೌ. ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಬರುವಂತವು ಬರೀ 0 ಇಂದ 7 ಮಧ್ಯದಲ್ಲಿ ಇರುವಂತಹ ನಂಬರ್ಸ್ ಮಾತ್ರ. ಅವುಗಳು ಯೂಸ್ ಮಾಡ್ಕೊಂಡೇ ನಾವು ಒಂದು ಆಕ್ಟಲ್ ನಂಬರ್ ನ ಆಗ್ಬೇಕಾಗತ್ತೆ. ಬೇರೆ ಯಾವುದೇ ನಂಬರ್ ನ ತಗೊಂಡ್ರು ಅದು ಆಕ್ಟಲ್ ನಂಬರ್ ಆಗಲ್ಲ. ಯಾವುದೇ ನಂಬರ್ ಅಂದ್ರೆ 8 ಅಥವಾ 9 ನ ತಗೊಂಡು ಏನಾದ್ರು ನಂಬರ್ ಬರ್ದಿದ್ರೆ ಅದು ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಬರೋದಿಲ್ಲ. ಇದು ನಿಮ್ಗೆ ಒಂದು ಕ್ಲಿಯರ್ ಇರ್ಲಿ ಇದು. ಎಸ್, ಇನ್ನೊಂದು ನೆಕ್ಸ್ಟ್ ನಂಬರ್ ಸಿಸ್ಟಮ್ ಯಾವುದು? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾಡೆಸಿಮಲ್, ಹೆಕ್ಸಾ ಮೀನ್ಸ್ 16, 16. ಓಕೆ, ಸೊ ಹೆಕ್ಸಾಡೆಸಿಮಲ್ ಅಲ್ಲಿ ನಮ್ಗೆ 16 ಡಿಜಿಟ್ಸ್ ಬರುತ್ತೆ. ಇದೀಗ ಸರ್ 16 ಡಿಜಿಟ್ ನಮಗೆ 9 ವರೆಗೂ ಗೊತ್ತು. ಆಮೇಲೆ 10 ಅಂತ ಬರಿತೀವಿ ಅನ್ಕೊಳ್ಳಿ. 10 ಅಂದ್ರೆ ಅಗೈನ್ 0, 1 ಅದು ಡೆಸಿಮಲ್ ವ್ಯಾಲ್ಯೂ ಆಯ್ತು. 11, 1, 1 ಅದು ಕೂಡ ಡೆಸಿಮಲ್ ವ್ಯಾಲ್ಯೂನೇ ಆಯ್ತು. 1, 2 ಅಗೈನ್ ಅದು ಡೆಸಿಮಲ್ ವ್ಯಾಲ್ಯೂನೇ ಆಯ್ತು. 1, 3 ಅಗೈನ್ ಅದು ಡೆಸಿಮಲ್ ವ್ಯಾಲ್ಯೂ ನಂಬರ್ ಆಯ್ತು, ಡಿಜಿಟ್ ಆಯ್ತು. ಹಾಗಾದ್ರೆ ಹೇಗೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸ್ ನ ಬರೆಯೋದು? ಸೊ ನಾವು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನ ಯಾವ ರೀತಿ ಮಾಡ್ಕೊಂಡಿದೀವಿ ಅಂದ್ರೆ, ಆಫ್ಟರ್ 9 ವಿ ವಿಲ್ ಕೌಂಟ್ ಎ. 10 ಅನ್ನೋದನ್ನ ನಾವಿಲ್ಲಿ ಎ ಅಂತ ಬರ್ಕೊಳ್ತೀವಿ. ಯಾವ್ದ್ರಲ್ಲಿ? ಯಾವ ನಂಬರ್ ಸಿಸ್ಟಮ್ ಅಲ್ಲಿ? ಹೆಕ್ಸಾಡೆಸಿಮಲ್. ಹೆಕ್ಸಾ ನಂಬರ್ ಬಂದಾಗ 0 ಇಂದ 15, 0 to 15. ಸೊ 0 to 15 ಅಂದ್ರೆ ಟೋಟಲಿ 16 ಡಿಜಿಟ್ಸ್ ಆಯ್ತಲ್ವಾ? ಬಟ್ ಬರಿಬೇಕಾದ್ರೆ ನಾವೇನ್ ಬರಿತೀವಿ? 9 ವರೆಗೂ ನಾರ್ಮಲ್ ಆಗಿ ಬರ್ಕೊಂಡ್ ಬರ್ತೀವಿ. 0, 1, 2, 3, 4, 5, 6, 7, 8, 9 ಹೀಗೆ ಬರ್ಕೊಂಡು ಹೋಗ್ತೀವಿ. 10 ಬರಿಬೇಕಾದ್ರೆ 10 ಅಂತ ಬರೆಯಲ್ಲ, 1, 0 ಅಂತ ಬರೆಯಲ್ಲ. ಅಲ್ಲಿ ಎ, ಕ್ಯಾಪಿಟಲ್ ಎ, ಸ್ಮಾಲ್ ಎ ಅಲ್ಲ, ಕ್ಯಾಪಿಟಲ್ ಎ. 11 ನ ಬಿ, 12 ನ ಸಿ, 13 ನ ಇ, ಸಾರಿ ಡಿ, 14 ನ ಇ, 15 ನ ಎಫ್ ಅಂತ ಬರೀತೀವಿ. ಸೊ ಹಾಗಾದ್ರೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸು ಇಲ್ಲಿ ನಮ್ಗೆ ಎ, ಬಿ, ಸಿ, ಡಿ,
ಇ ಎಫ್ ಪ್ಲಸ್ 0 to 9 ಅವು ಇರುತ್ತೆ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಹೆಕ್ಸಾಡೆಸಿಮಲ್ ನಂಬರ್ಸ್ ನ ಬರಿತೀವಿ. ಹೆಕ್ಸಾಡೆಸಿಮಲ್ ನಂಬರ್ಸ್ ಬರಿಬೇಕು ಅಂದ್ರೆ ಈ ರೇಂಜ್ ಅಲ್ಲಿ ಇರಬೇಕು. ಈಗ ನಾನು 801 ಅಂತ ನಾನು ಹೆಕ್ಸಾಡೆಸಿಮಲ್ ಅಂತ ಹೇಳಕ್ ಬರೋದಿಲ್ಲ. ಅದನ್ನ 801 ದಟ್ ಈಸ್ ಅ ಡೆಸಿಮಲ್ ನಂಬರ್ ಆಗುತ್ತೆ. 801 ಇಟ್ ಇಸ್ ನಾಟ್ ಆಕ್ಟಲ್. 8 ಇದೆ, 7 ಒಳಗಡೆನೆ ಇರಬೇಕು ನಂಬರ್ಸ್, ಐ ಮೀನ್ ಡಿಜಿಟ್ಸ್. 801 ಅನ್ನೋದು ಡೆಸಿಮಲ್ ನಂಬರ್ ಆಗತ್ತೆ ಬಿಟ್ರೆ ಅದು ಹೆಕ್ಸಾಡೆಸಿಮಲ್ ಅಂತ ಹೇಳಿಸ್ಕೊಳ್ಳಲ್ಲ. ಆದ್ರೆ 8AB ಅನ್ಕೊಳ್ಳಿ, 8AB obviously it is hexadecimal number because A ಅನ್ನೋದೊಂದು ಹೆಕ್ಸಾಡೆಸಿಮಲ್ ಡಿಜಿಟ್, B ಅನ್ನೋದು ಕೂಡ ಹೆಕ್ಸಾಡೆಸಿಮಲ್ ಡಿಜಿಟ್. ಸೊ ಅದರಿಂದ ನಾವು 8AB ಅನ್ನೋ ಒಂದು ನಂಬರ್ನ ಬರೆದ್ರೆ ಅದು ಹೆಕ್ಸಾಡೆಸಿಮಲ್ ನಂಬರ್ ಆಗುತ್ತೆ. ಅದಕ್ಕೆ ಬೇಸು 16 ಇರುತ್ತೆ, ಬೇಸ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಇದನ್ನ ನೀವು ತಿಳ್ಕೊಂಡಿದ್ದೀರಾ, ಓದಿರ್ತೀರಾ, ರೈಟ್. ನೆಕ್ಸ್ಟ್ ಡೆಸಿಮಲ್ ನಂಬರ್ ಸಿಸ್ಟಮ್ ನ ನೋಡೋದಾದ್ರೆ, ನಾನು ಈಗ ತರ ಹೇಳ್ತಾ ಇದ್ದೀನಿ ಡೆಸಿಮಲ್ ನಂಬರ್ ಸಿಸ್ಟಮ್ ಅನ್ನೋದು ಹೇಗಿರುತ್ತೆ, ಇದನ್ನ ಯಾವ ರೀತಿ ಬರೀಬೇಕು, ಎಷ್ಟು ನಂಬರ್ಸ್ ನ ಇಲ್ಲಿ ಕೌಂಟ್ ಮಾಡ್ಕೊಳ್ತೀವಿ, ಎಲ್ಲಿಂದ ಎಲ್ಲಿಗೆ ಅದು ಕೌಂಟ್ ಆಗುತ್ತೆ, ಆಲ್ ದ ಥಿಂಗ್ಸ್ ಐ ವಾಸ್ ಟಾಕಿಂಗ್. ಲೆಟ್ ದ ನಂಬರ್ ಸಿಸ್ಟಮ್ ದಟ್ ವಿ ಯೂಸ್ ಇನ್ ಅವರ್ ಡೇ ಟು ಡೇ ಲೈಫ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್. ನಾನು ಅವಾಗಲೇ ಹೇಳಿದೆ, ರೆಗ್ಯುಲರ್ ಆಗಿ ಅಥವಾ ಕಾಮನ್ ಆಗಿ ನಾವು ಯೂಸ್ ಮಾಡುವಂತ ಒಂದು ನಂಬರ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ, ರೆಗ್ಯುಲರ್ ಪ್ರಾಕ್ಟೀಸ್ಗೆ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ಯೂಸ್ ಮಾಡುವಂತ ಒಂದು ನಂಬರ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ನೇ ನಾವು ರಿಯಲ್ ಲೈಫ್ ಅಲ್ಲಿ ಅಥವಾ ನಾರ್ಮಲ್ ಲೈಫ್ ನಲ್ಲಿ ನಾವು ಯೂಸ್ ಮಾಡೋದು ಕೂಡ. ದ ನಂಬರ್ ಸಿಸ್ಟಮ್ ದಟ್ ವಿ ಯೂಸ್ ಇನ್ ಅವರ್ ಡೇ ಟು ಡೇ ಲೈಫ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಆಸ್ ಬೇಸ್ 10. ಈ ಡೆಸಿಮಲ್ ನಂಬರ್ ಸಿಸ್ಟಮ್ ನ ಬೇಸ್ ಏನಿದೆಪ್ಪ ಅಂದ್ರೆ 10 ಇದೆ. ಸೊ 10 is the base for decimal number system as it use 10 digits. ಯಾಕೆ ಇದಕ್ಕೆ ನಾವು ಬೇಸ್ ಕೊಟ್ಟಿದ್ದೀವಿ ಅಂದ್ರೆ, ಈ ಒಂದು ನಂಬರ್ ಸಿಸ್ಟಮ್ ನಲ್ಲಿ 10 ಡಿಜಿಟ್ಸ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ? 0 to 9. In decimal number system, the successive position in the left of the decimal point represent unit. ಡೆಸಿಮಲ್ ನಂಬರ್ ಸಿಸ್ಟಮ್ ನಲ್ಲಿ ಲೆಫ್ಟ್ ಇರುತ್ತಲ್ಲ, ಸೊ ಆ ಲೆಫ್ಟ್ ನ ಒಂದು ವ್ಯಾಲ್ಯೂ ಇಲ್ಲಿ ನಮಗೆ ಯೂನಿಟ್ಸ್ ಆಗುತ್ತೆ. ಆಮೇಲೆ ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, ಸೋ ಆನ್. ಡೆಸಿಮಲ್ ನಂಬರ್ ಸಿಸ್ಟಮ್ ನ ಲೆಫ್ಟ್ ನಾನು ಹೇಳಿದ್ದು, ನಮ್ಮ ಲೆಫ್ಟ್ಗಲ್ಲ, ಒಂದು ನಂಬರ್ನ ಬರ್ದ್ಬಿಟ್ಟು ನಮ್ಮ ಲೆಫ್ಟ್ಗಲ್ಲ. ಸೊ ನಾನು ಹೇಳ್ತಾ ಇರೋಂಥದ್ದು ಡೆಸಿಮಲ್ ನಂಬರ್ನ ಲೆಫ್ಟ್. ಓಕೆ, ಸೊ ಅಂದ್ರೆ ನಮಗೆ ರೈಟ್ ಸೈಡ್ ಬರೆಯುತ್ತೆ. ಈಗ ನೀನು ಅಥವಾ 1 2 3 ಅಂತ ಬರೀತೀರ ಅನ್ಕೊಳ್ಳಿ, 123 1 2 3. ಸೊ ರೈಟ್ ಪೊಸಿಷನ್ ಇದೆಯಲ್ಲ, ರೈಟ್ ವ್ಯಾಲ್ಯೂ ಇದೆಯಲ್ಲ, ಫಸ್ಟ್ ಒನ್ ದಟ್ ಈಸ್ ಏನು ಯೂನಿಟ್ಸ್ ಅಂತ, ಯೂನಿಟ್ ವ್ಯಾಲ್ಯೂ, ಡಿಜಿಟ್ ವ್ಯಾಲ್ಯೂ. ಯೂನಿಟ್ 10, 100, 1000, 10,000, lakh, 10 lakh, crore, so on, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, so each position represents a specific power of the 10 base. ಪ್ರತಿಯೊಂದು ಬೇಸ್ ಅಲ್ಲೂ ಕೂಡ, ಪ್ರತಿಯೊಂದು ನಂಬರ್ನು ಕೂಡ ಒಂದೊಂದು ಬೇಸ್ ವ್ಯಾಲ್ಯೂ ಇರುತ್ತೆ. ಈಗ ಫಸ್ಟ್ ಬೇಸ್ ಅಲ್ಲಿ 10 to the power of 0, 10 to the power of 0 ವ್ಯಾಲ್ಯೂ ಬಂದು 1. ಸೊ ಅದನ್ನ ನಾವು ನೀವು ಮಲ್ಟಿಪ್ಲೈ ಮಾಡಿ. ಈಗ 10 to the power of 0 ಫಸ್ಟ್ ಬೇಸ್ ವ್ಯಾಲ್ಯೂ ಇದೆಯಲ್ಲ, ದಟ್ ಈಸ್ 0 ಪೊಸಿಷನ್ ಇದೆಯಲ್ಲ, 10 to the power of 0, 10 to the power of 1, 10 to the power of 2, 10 to the power of 3, 10 to the power of 4, ಹಿಂಗೆ ತಾನೇ ನಾವು ಬರೀತಾ ಹೋಗ್ತೀವಿ. ಸೊ 10 to the power of 0 ವ್ಯಾಲ್ಯೂ ಬಂದು 1. ಫಸ್ಟ್ ಯೂನಿಟ್ ಅಲ್ಲಿ ಇರುತ್ತಲ್ಲ, ಫಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇರುತ್ತೆ, ಅದರ ಪೊಸಿಷನ್ ಇದೆಯಲ್ಲ, ಅದನ್ನ ಮಲ್ಟಿಪ್ಲೈ ಮಾಡಿ 1 ಇಂದ. ಈಗ 1 2 3 123, 3 into 1 3. ಸೆಕೆಂಡ್ ಪೊಸಿಷನ್ ಬನ್ನಿ, 10 to the power of 1. 10 to the power of 1 ಅಂದ್ರೆ ಏನು? 10 to the power of 1 ವ್ಯಾಲ್ಯೂ ಇಸ್ ವಾಟ್? 10. 10 ಅನ್ನ ಒಂದ್ಸಾರಿ ಮಲ್ಟಿಪ್ಲೈ ಮಾಡು ಅಂತ. ಸೊ 10 to the power of 1 ವ್ಯಾಲ್ಯೂ ಇಸ್ 10. 10 into 2 20. ಸೊ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರುವಂತ ಡಿಜಿಟ್ ವ್ಯಾಲ್ಯೂ ಏನಾಯ್ತು? ಈಗ 20 ಆಗೋಯ್ತು. ಸೊ ಫಸ್ಟ್ ಪೊಸಿಷನ್ 3, ಸೆಕೆಂಡ್ ಪೊಸಿಷನ್ 20. ಥರ್ಡ್ ಪೊಸಿಷನ್ ಬೇಸ್ ತಗೊಳ್ಳಿ, 10 to the power of 2. 10 to the power of 2 ಅಂದ್ರೆ 10 into 10. 10 into
10, ಸೊ 100 ಆಯಿತು. 100 ಇಂಟು 1, 100, ಹೌದಾ? ಸೊ 100 ಪ್ಲಸ್ 20 ಪ್ಲಸ್ 3 ಆ್ಯಡ್ ಮಾಡ್ರಪ್ಪ ಎಲ್ಲ, 123. that is digital agree decimal number. yes, for example ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. decimal number 1 2 3 4 consists of 4 digits, ಹೌದಾ? 4 ಡಿಜಿಟ್ಸ್ ಇದೆ ಇಲ್ಲಿ 1 2 3 4 ಅನ್ನೋ ನಂಬರ್ ಅಲ್ಲಿ. 1 2 3 4 is a number. ಎಷ್ಟು ಡಿಜಿಟ್ಸ್ ಇದರಲ್ಲಿ? 4 ಇದೆ. 1 2 3 4 4 ಡಿಜಿಟ್ ಇದೆ. in the unit position 2 in the under 3 in the unit position, ನೋಡಿ, sorry 4 in the 4 in the unit position. yes, 4 in the unit position, 4 ಯೂನಿಟ್ ಪೊಸಿಷನ್ ಅಲ್ಲಿ ಇದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. 4 in the unit position. next 3 in the 10 position, 3 ಅನ್ನೋದು 10 position ಅಲ್ಲಿ ಇದೆ. 2 in the 100 position, 1 in the 1000 position, and its value can be written as ಸೊ ಅದ್ರ ವ್ಯಾಲ್ಯೂ ಕೂಡ ನಾವು ಯಾವ ರೀತಿ ಬರಿತೀವಿ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಬೈನರಿ ನಂಬರ್ ಸಿಸ್ಟಮ್ ಯಾವ ತರ ಅದ್ರ ವ್ಯಾಲ್ಯೂ ಬರಿತೀವಿ? 1 ಪೊಸಿಷನ್ ಇದೆ, ಅದನ್ನ 1000 ಅಂತ ಬರ್ಕೊಳ್ಳೋಣ. ಪ್ಲಸ್ ಇದರಲ್ಲಿ ಇಲ್ಲ, ಸ್ಲೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ. 1 ಇರೋದು 1000 ಆಗುತ್ತೆ, ಪ್ಲಸ್ 2 ಇರೋದು 200 ಆಗುತ್ತೆ, ಬಿಕಾಸ್ ಅದು 100 ಪೊಸಿಷನ್ ಇರೋದ್ರಿಂದ 200 ಆಗುತ್ತೆ. ಪ್ಲಸ್ 3 ಇರೋದು 30 ಆಗುತ್ತೆ, ದಟ್ ಈಸ್ 10th ಪೊಸಿಷನ್ ಅಲ್ಲಿ ಇರೋದ್ರಿಂದ 10 ಇಂಟು 3, ಸೊ 30. ಪ್ಲಸ್ 4 ಅನ್ನೋದು ಒಂದೇ ಇದೆ, ದಟ್ ಈಸ್ ಯೂನಿಟ್ ಪೊಸಿಷನ್, ದಟ್ ಈಸ್ 4. ಆ್ಯಡ್ ಮಾಡಿ 1000 ಪ್ಲಸ್ 200 ಪ್ಲಸ್ 30 ಪ್ಲಸ್ 4, 1234. ಎಸ್, ಈ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ಬೈನರಿ ನಂಬರ್ ಸಿಸ್ಟಮ್. So what is binary number system? How it works, or how it represent in number system ಅನ್ನೋದನ್ನ ನೋಡೋಣ. ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ನೋಡೋದಾದ್ರೆ ಯಾವ ತರ ಇರುತ್ತೆ ಬೈನರಿ ನಂಬರ್ ಸಿಸ್ಟಮ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಗಮನಿಸೋದಾದ್ರೆ, ಸೊ when we look at binary number system, use the 2 digits. ನಾನು ಮೊದಲೇ ಹೇಳಿದೆ ನಿಮಗೆ, we use only 2 digits, that is 0 and 1, also called as base 2 number system. Base 2 number system na ನಾವು binary number system, by means 2, binary 2 digits, binary by 2 values. So 2 number system ಅಂತ ಕೂಡ ಈ ಒಂದು binary number system ನ ಹೇಳ್ಬೋದು. base 2 number system. Each position in the binary number represent 0 power of the base 2, 0 power of the base 2. Example 2 and 0. Okay, so ali reverse ala irbekittade. Example 2 0. Last position in the binary number system present x power of the base 2. 0 position ಇರುವಂತ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ ಬೇಸ್ ಇರುತ್ತೆ, ಬೇಸ್ 2 ಇರುತ್ತೆ. ಲಾಸ್ಟ್ ಇರುತ್ತಲ್ಲ ಅದ್ರದ್ದು ಎಕ್ಸ್ ಪವರ್ ಆಫ್ ಬೇಸ್ 2 ಇರುತ್ತೆ, ಎಕ್ಸ್ ಪವರ್ ಆಫ್ ಬೇಸ್. ಇಲ್ಲಿ ಇದೆಲ್ಲ ಈ 2 ಪಕ್ಕದಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಇದು 20 ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್. ಇದು 20 ಅಲ್ಲ, ನಾನು ನಿಮ್ಗೇನು ಇಲ್ಲಿ ಬರ್ದಿದ್ದೀನಿ, ಏನು ಬೈನರಿ ನಂಬರ್ ಸಿಸ್ಟಮ್ ರೆಪ್ರೆಸೆಂಟ್ 0 ಪವರ್ ಆಫ್ ದಿ ಬೇಸ್ 2 ಅಂತಿದೆಯಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ 20 ಅಂತ ಕಾಣಿಸ್ತಿದೆ, ಇಟ್ ಇಸ್ ನಾಟ್ 20, ಅದು 2 to the power of 0, ಅದು 0 ಮೇಲಕ್ಕೆ ಹೋಗಿಲ್ಲ. ಓಕೆ, 2 to the power of 0 ಅದು. ಓಕೆ, ಅದು 20 ಅಂತ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, ಲಾಸ್ಟ್ ಪೊಸಿಷನ್ ಇನ್ ನಂಬರ್ ಸಿಸ್ಟಮ್ ಇದೆಯಲ್ಲ ಅದು 2 to the power of x, ಅಂದ್ರೆ ಎಲ್ಲಿವರೆಗೂ ಹೋಗಿರುತ್ತೋ ಅಲ್ಲಿವರೆಗೂ ಅಂತ ಎಕ್ಸ್ ವ್ಯಾಲ್ಯೂ, ದಟ್ ಈಸ್ ಎನ್ ವ್ಯಾಲ್ಯೂ, ವಾಟ್ ಎವರ್ ಎಕ್ಸ್ ಆರ್ ಎನ್ ವಿ ಕ್ಯಾನ್ ಟೇಕ್. ಎಕ್ಸಾಂಪಲ್ 2 to the power of x, ಅದು 2x ಅಲ್ಲ, ಅದು 2 to the power of x, 2 to the power of x, where x represent last position minus
1. ಯಾಕೆ -1? ಲಾಸ್ಟ್ ಪೊಸಿಷನ್ -1 ಯಾಕೆ? ಎನಿ ಆನ್ಸರ್ಸ್? why it is the last position -1 ಆಗುತ್ತೆ? any answers? You can unmute yourself and you can tell. x ವ್ಯಾಲ್ಯೂನ ನಾವು ಲಾಸ್ಟ್ ಪೊಸಿಷನ್ ಅಂತ ಹೇಳಿದೆ ಅಲ್ವಾ? ಸೊ ಅಲ್ಲಿ x ವ್ಯಾಲ್ಯೂ ಅನ್ನೋದು ಪೊಸಿಷನ್ -1 ಆಗಿರುತ್ತೆ. ಯಾಕೆ? why it is position -1? ಅಕ್ಷರ, ಲಿಖಿತಾ, ಸಾಕ್ಷಿ, ಸವಿಂದಲಾ, ಸುಷ್ಮಾ, ನೋ ಆನ್ಸರ್ಸ್. ಯಾಕೆ ನಾವು ಲಾಸ್ಟ್ ಪೊಸಿಷನ್ -1 ಅಂತ ಬರ್ಕೋಬೇಕು? ಲಾಸ್ಟ್ ಪೊಸಿಷನ್ ಇರುತ್ತಲ್ವಾ, ಲಾಸ್ಟ್ ಡಿಜಿಟ್ ಇರುತ್ತಲ್ಲ, ಅದ್ರ ಪೊಸಿಷನ್ ಬಿಕಮ್ ಪೊಸಿಷನ್ -1. ವೈ? ಗೊತ್ತಾಗ್ತಿಲ್ವಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್? Please unmute yourself and answer me. Hello? Understanding. Okay. So position -1 ಅಂತ ನಾವು ಯಾಕೆ ಬರೀತೀವಿ? Why? Because first position starts from 0. Why? Because first position starts from 0. 20 ನಂಬರ್ ಬೇಕು ಅಂತ ಹೇಳಿದ್ರೆ 0 ಇಂದ ಸ್ಟಾರ್ಟ್ ಮಾಡಿ ನಿಮಗೆ ಎಲ್ಲಿಗೆ ಎಂಡ್ ಮಾಡಬೇಕು? 20 either n is equal to 20. You are taking n is equal to 20. Just assume. Now you want to take numbers from 0. You want to take numbers from 0. ಹಾಗಾದ್ರೆ ಎಲ್ಲಿವರೆಗೂ ನಿಮ್ಗೆ ಅದು ಕೌಂಟ್ ಆಗುತ್ತೆ? 20 - 1 ಅಂದ್ರೆ 19 ವರೆಗೂ ಅಲ್ವಾ? That is the logic over that. Okay. So position -1 ಅಂದ್ರೆ ಇಲ್ಲಿ 0 ಇಂದ ಕೌಂಟ್ ಮಾಡ್ಕೊಂಡಿರೋದ್ರಿಂದ ಲಾಸ್ಟ್ ಡಿಜಿಟ್ ಇರುತ್ತಲ್ಲ, ಲಾಸ್ಟ್ ಡಿಜಿಟ್ ವ್ಯಾಲ್ಯೂ ಪೊಸಿಷನ್ ಏನಿರುತ್ತೆ ಅದನ್ನ ನಾವು -1 ಮಾಡ್ತೀವಿ. ಓಕೆ, ವೆಲ್, ರೆಸ್ಪಾಂಡ್ ಮಾಡಿ. ಏನಾದರೂ ಡೌಟ್ ಇದ್ರೆ ಪ್ಲೀಸ್ ರೆಸ್ಪಾಂಡ್. ಇಲ್ಲ ನನ್ನ ಪಾಡಿಗೆ ನಾನು ಪಾಠ ಮಾಡ್ಕೊಂಡು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಕೇಳಿಸ್ಕೊಂಡಿರ್ತೀರಾ. ಇಟ್ ಶುಡ್ ನಾಟ್ ಹ್ಯಾಪನ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಮೀ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಫಾರ್ ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಒಂದಿದೆ, ಏನಿಲ್ಲಿ ಬರ್ಕೊಳ್ಳಿ, 10101 ಬೇಸ್ 2. ಇದು ಪಕ್ಕದಲ್ಲಿ 2 ಅಂತ ಬರ್ಕೊಂಡ್ಬಿಡ್ಬೇಡಿ, ಬೇಸ್ ಇಲ್ಲಿ ಬರುತ್ತೆ. ಐ ವಿಲ್ ಜಸ್ಟ್ ರೈಟ್. ಇಟ್ ವಿಲ್ ಬಿ ಲೈಕ್ ದಿಸ್: 1 0 1 0 1 base 2. ಓಕೆ, ಸೊ ಬೇಸ್ 2. ಇದಕ್ಕೆ ಬ್ರಾಕೆಟ್ ಬರ್ಬೇಕು ಈ ತರ. ಅದಕ್ಕಿಲ್ಲ ಅನ್ಕೊಂಡು ನೀವು ಮತ್ತೆ ಅದನ್ನ 2 ಅಂತಾನೆ ಬರ್ಕೊಂಡ್ಬಿಟ್ರಿ, ಕೆಳಗಡೆ ಬರುತ್ತೆ. ಓಕೆ, ಸೊ ಇದನ್ನ ಯಾವ ರೀತಿ ನಾವು ಡೆಸಿಮಲ್ ನಂಬರ್ಗೆ ಯಾವ ತರ ಬರ್ಕೊಳ್ತೀವಿ ಅಥವಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಹೌ ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಇಂಟು ಬೈನರಿ ಅನ್ನೋದನ್ನ ನೋಡೋಣ. ನಾನು ಆಮೇಲೆ ಎಕ್ಸಾಂಪಲ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಕೆಲವೊಂದು ಹೋಮ್ವರ್ಕ್ಸ್ ಇದೆ, ಅದನ್ನು ಕೊಡ್ತೀನಿ. ಇಲ್ಲಿ ಇದೆ ನೋಡಿ, ಏನು 10101 ಇಲ್ಲಿ ಕೆಳಗಡೆ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. 10101 ಬೇಸ್ 2. ಇದು ಬೇಸ್ ಬ್ರಾಕೆಟ್ಸ್ ಬರ್ಬೇಕು ಇದಕ್ಕೆ. ಓಕೆ, ಬೇಸ್ 2 ಇಸ್ ನಾರ್ಮಲಿ ರಿಟರ್ನ್ ಆಸ್ 10101 ಅಂತ ಬರಿತೀವಿ. ಬೇಸ್ 2 ಅಂತ ಬರೆಯಕ್ ಹೋಗಲ್ಲ, 2 ಅಂತ ಬರೆಯಕ್ ಹೋಗಲ್ಲ. ಸೊ ನಾರ್ಮಲ್ ಆಗಿ ನಾನೇನು ರೌಂಡ್ ಅಪ್ ಈಗ ರೌಂಡ್ ಅಪ್ ಮಾಡಿದ್ದೀನಿ ನೋಡಿ. ಸೊ ಈ ತರ ಬರ್ಕೊಳ್ತೀವಿ, ಹೀಗೆ 10101 ಅಂತ ಬರ್ಕೊಳ್ತೀವಿ.
ಓಕೆ, ಇದನ್ನ ಬೈನರಿ ನಂಬರ್ ಇರೋದನ್ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸ್ಟೆಪ್ 1 ಏನ್ ಮಾಡಬೇಕು, ಕೊಟ್ಟಿರುವಂತ ಬೈನರಿ ನಂಬರ್ನ ಬರ್ಕೋಬೇಕು. ಫಸ್ಟ್ ವಿ ವಿಲ್ ರೈಟ್ ಬೈನರಿ ನಂಬರ್, ದಟ್ ಈಸ್ 10101 base 2. ಈಗ ಪೊಸಿಷನ್ಸ್ ನ ಇಲ್ಲಿಂದ ಬರ್ಕೊಂಡು ಹೋಗೋಣ. ಏನಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗಿರೋದು ಲಾಸ್ಟ್ ಅಲ್ಲಿ ಇದನ್ನ ಡೆಸಿಮಲ್ಗೆ. ಸೊ ಅದಕ್ಕೆ ನಾನು ಪಕ್ಕದಲ್ಲಿ 10 ಅಂತ ಹಾಕೊಂಡಿದ್ದೀನಿ. ಓಕೆ, ಲಾಸ್ಟ್ ಅಲ್ಲೂ ಹಾಕೋಬಹುದು ಒಂದೇ ಸರಿ. ಓಕೆ, ಎನಿ ಹಾವ್ ಬ್ರಾಕೆಟ್ಸ್ ಹಾಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಒಂದು ಇಲ್ಲಿ ಯೂನಿಟ್ ವ್ಯಾಲ್ಯೂ ಒಂದು 0, ಸಾರಿ 1 ಯೂನಿಟ್ ವ್ಯಾಲ್ಯೂ 1, ನೆಕ್ಸ್ಟ್ 10 ವ್ಯಾಲ್ಯೂ 0, ಆಮೇಲೆ 100 ವ್ಯಾಲ್ಯೂ 1, ಆಮೇಲೆ 1000 ವ್ಯಾಲ್ಯೂ 0, ಆಮೇಲೆ 10,000 ವ್ಯಾಲ್ಯೂ 1. ಸೊ ಆ ರೀತಿ ಅದು ಇದೆ. ರೈಟ್, ಇಲ್ಲಿ ಬನ್ನಿ. 1 ಇಂಟು 2 to the power of 0 ಯೂನಿಟ್ ವ್ಯಾಲ್ಯೂ ಹೇಳಿದ್ದೀನಿ ನಾನು, 2 to the power of 0. ನೆಕ್ಸ್ಟ್ 0 ಇದೆ, 10 ಪೊಸಿಷನ್ ಅಲ್ಲಿ 0 ಇದೆ. ಸೊ ದಟ್ 0 ಇಂಟು 2 to the power of 1. 0 1 2 3 4 ಈ ತರ ಕಂಟಿನ್ಯೂ ಆಗತ್ರಿ. ದಟ್ ಈಸ್ ದ ಪೊಸಿಷನ್ಸ್ ನಾನು ಹೇಳ್ತಾ ಇರೋದು. ಡೋಂಟ್ ಗೆಟ್ ಕನ್ಫ್ಯೂಸ್. 2 to the power of 0, 2 to the power of 1, 2 to the power of 3, 2 to the power of 4. ಸೊ 0 1 2 3 0 ಈ ಪೊಸಿಷನ್ಸ್ ನಾನು ಹೇಳ್ತಾ ಇರೋದು. ಬೇಸ್ ಬಿಡಿ, ಬೇಸ್ ಇಸ್ ಅ 2 ಬಿಕಾಸ್ ಇಟ್ ಇಸ್ ಅ ಬೈನರಿ ನಂಬರ್. ಸೊ ಬೇಸ್ ಪವರ್ 0, ಬೇಸ್ ಪವರ್ 1, ಬೇಸ್ ಪವರ್ 2, ಬೇಸ್ ಪವರ್ 3, ಬೇಸ್ ಪವರ್ 4. ಇಲ್ಲಿ ಬೇಸ್ ಏನಿದೆ 2 ಇದೆ ಬಿಕಾಸ್ ಇಟ್ ಇಸ್ ಅ ಬೈನರಿ ನಂಬರ್ ಅಂತ ಅಷ್ಟೇ. ಸೊ ಬೈನರಿ ನಂಬರ್ನ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತಾ ಇರೋದು. 2 to the power of 0, 1 into 2 to the power of 0, 0 into 2 to the power of 1. ನೆಕ್ಸ್ಟ್ 100 ಪೊಸಿಷನ್ ಅಲ್ಲಿ ಇರೋದು 1 ಇದೆ, ಇಂಟು 2 to the power of 2. ನೆಕ್ಸ್ಟ್ 1000 ಪೊಸಿಷನ್ ಅಲ್ಲಿ ಏನಿದೆ 0 ಇಂಟು 2 to the power of 3. ನೆಕ್ಸ್ಟ್ 10,000 ಪೊಸಿಷನ್ ಅಲ್ಲಿ ಏನಿದೆ 1 ಇದೆ, ಇಂಟು 2 to the power of 4. ಪೊಸಿಷನ್ಸ್ ನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾ ಇದೀವಿ. ಈಗ ಕ್ಯಾಲ್ಕುಲೇಟ್ ಮಾಡೋಣ. 2 to the power of 4 ವ್ಯಾಲ್ಯೂ ಏನಪ್ಪಾ? 2 to the power of 4 ಅಂದ್ರೆ 2 into 2. ಹೌದಾ? ಕರೆಕ್ಟಾ? Yes, sir. Okay, done. Fine. Thank you. 2 into 2 into 2 into 2. That is 2 to the power of 4. 2 ನ 4 times multiply ಮಾಡ್ಕೊಳ್ಳಿ ಅಂತ. 2 into 4 ಅಲ್ಲ. That is not 2 into 4. That is 2 to the power of 4. Means 2s ನ ನಾವು 4 times multiply ಮಾಡಿ. 2 to the power of 0 ಅಂದ್ರೆ 2 ನ ನೀವು ಒಂದ್ಸಾರಿನೂ ಡಿವೈಡ್ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. 2 to the power of 0 ವ್ಯಾಲ್ಯೂ ಬಂದು ಆಲ್ವೇಸ್ 1 ಇರುತ್ತೆ. 2 to the power of 0 ವ್ಯಾಲ್ಯೂ ಆಲ್ವೇಸ್ 1. 10 to the power of 0 ವ್ಯಾಲ್ಯೂ ಆಲ್ವೇಸ್ 1. ಸೊ ಯಾವುದೇ ಒಂದು ಪವರ್ ನ ತಗೊಂಡ್ರೆ ಅದ್ರ ವ್ಯಾಲ್ಯೂ ಪವರ್ ವ್ಯಾಲ್ಯೂ 0 ಇದ್ರೆ ಅದರ ಓವರಾಲ್ ವ್ಯಾಲ್ಯೂ 1 ಇರುತ್ತೆ. ಓಕೆ, ಸೊ 2 into 2 into 2 into 2 that is 16. ಬರ್ಕೊಂಡಿದೀವಾ? ನೆಕ್ಸ್ಟ್ 16 into 1 ಎಷ್ಟಪ್ಪ? ಅಗೇನ್ 16. ಇಲ್ಲಿ 2 to the power of 3. 2 to the power of 3 ಅಂದ್ರೆ ಫಸ್ಟ್ 3 ನ ಮಾತ್ರ ಮಲ್ಟಿಪ್ಲೈ ಮಾಡೋದು. ಹಂಗೆ ಅಂದ್ರೆ 2 to the 2 to the 4, 4 to the 8 ಅಷ್ಟೇ. 8 ಏನೋ ಬಂತು ಇಂಟು 0, 0 into 8 0. ನೆಕ್ಸ್ಟ್ 2 to the power of 2, 2 to the power of 2 ಅಂದ್ರೆ 2s ನ 2 ಟೈಮ್ ಮಲ್ಟಿಪ್ಲೈ ಮಾಡಿ. 2 into 2 that is 4. 4 into 1 4. ನೆಕ್ಸ್ಟ್ 2 to the power of 1, 2 ನ ಒಂದ್ಸಾರಿ ಮಲ್ಟಿಪ್ಲೈ ಮಾಡು 2 ಬರುತ್ತೆ. ಸೊ 2 into 0 0. 2 to the power of 0 value is 1. So 1 into 1 1. 16 plus 4 20. 20 plus 1 21. ಏನಕ್ಕೆ ಕನ್ವರ್ಟ್ ಮಾಡ್ಕೊಂತ ಇರೋದು? ಡೆಸಿಮಲ್. ಅದಕ್ಕೆ ನಾವು ಬೇಸ್ ಹಾಕಿದೀವಿ ಇಲ್ಲಿ. ಇದನ್ನ ನಾವು 21 ಬೇಸ್ 10 ಅಂತ ಬರ್ಕೋಬಹುದು ಈ ತರ. ಓಕೆನಾ? ಗೊತ್ತಾಯ್ತಲ್ಲ ಯಾವ ತರ ಬೈನರಿ ನಂಬರ್ನ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳೋದು. ಅದ್ರ ಪೊಸಿಷನ್ಸ್ ನ ತಗೊಂಡು 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆ ಪೊಸಿಷನ್ಸ್ ನ ಜೊತೆಗೆ ಆ ವ್ಯಾಲ್ಯೂಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮ್ಗೆ ಒಂದು ಏನು ಸಮ್ ವ್ಯಾಲ್ಯೂ ಬರುತ್ತೆ ಅದನ್ನ ತಗೊಂಡು ಬೇಸ್ 10 ಅಂತ ಬರೀಲೇಬೇಕು. ಬೇಸ್ 10 ಅಂತ ಬರೀಲ್ಲ ಅಂದ್ರೆ
ಅದು ಆಕ್ಟಲ್ ಕೂಡ ಆಗ್ಬೋದು, ಯಾಕೆಂದ್ರೆ 2 1 ಎರಡು ಕೂಡ ಆಕ್ಟಲ್ ನಂಬರ್ಸ್ ಕೂಡ. ಅಗೈನ್ 2 1 ಹೆಕ್ಸಾಡೆಸಿಮಲ್ ಕೂಡ. ಹೆಕ್ಸಾಡೆಸಿಮಲ್ ಅಂದ್ರೆ ABC ಅಂತ ಇರಲೇಬೇಕು ಅಂತೇನಿಲ್ಲ. ಈಗ ನಾನು ನೋಡಿ 21 ಅಂತ ಬರೆದ್ಬಿಟ್ಟು ನಾನು ಬೇಸ್ 16 ಅಂತ ಬರೆದ್ರೆ ಇದು ಆಕ್ಟಲ್ ನಂಬರ್ ಆಗಲ್ವಾ? ಆಗುತ್ತೆ. ಓಕೆ, ಯಾಕಂದ್ರೆ 2 1 ಇದೆ. ಬಟ್ 8 9 ನಮಗೆ ಈ 21 ಅನ್ನ ನಾವು ಬೇರೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಬೇರೆ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆಕ್ಟಲ್ ಅಲ್ಲಿ ಹೆಕ್ಸಾಡೆಸಿಮಲ್ ನಾವು ಬೇರೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, 21 ಅನ್ನು ನಾವು ಬೇರೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇದು ಹಿಂಗೆ ಸಿಂಪಲ್ ಆಗಿ ಕೂಡ ನಾವು ಹೇಳ್ಬಿಡ್ಬೋದು ನೋಡಿ. ಈಗ 0 ಪೊಸಿಷನ್ ಅಲ್ಲಿ ಏನಿದೆಪ್ಪ? 1 ಇದೆ, ಒಂದಾ. ನೆಕ್ಸ್ಟ್ 3ನೇ ಪೊಸಿಷನ್ ಅಲ್ಲಿ ಏನಿದೆ? ಹಿಂಗೆ ತರ ನಾವು ಬೈನರಿ ವ್ಯಾಲ್ಯೂಸ್ ನ ಕೌಂಟ್ ಮಾಡ್ಕೊಳ್ತಾ ಹೋಗೋದು. 0 1 2 3. ಸೊ 0 2 4 8 16 ಹಂಗೆ ತಾನೆ? 0 ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. 0 2 4 8 16 ಇನ್ನು ಮುಂದಕ್ಕಿದ್ರೆ 32, ಇನ್ನು ಮುಂದಕ್ಕಿದ್ರೆ 64, ಇನ್ನು ಮುಂದಕ್ಕಿದ್ರೆ 128. ಸೊ ಎಲ್ಲೆಲ್ಲಿ 1 ಇದೆ ಅವುಗಳನ್ನ ಆಡ್ ಮಾಡ್ಕೊಳ್ಳೋದು ಅಷ್ಟೇ. ಈಗ 0 ಪೊಸಿಷನ್ ಅಲ್ಲಿ ಏನಿದೆ? 1 ಇದೆ. ಸೊ 1 ಪ್ಲಸ್ 4 ಪೊಸಿಷನ್ ಅಲ್ಲಿ ಏನಿದೆ? 4 ಪೊಸಿಷನ್ ಅಲ್ಲಿ ಕೂಡ ಇದೆ. ಸೊ ದಟ್ 4 ಪ್ಲಸ್ 16 ಪೊಸಿಷನ್ ಅಲ್ಲಿ ಇದೆ. ಸೊ 16 ಬರ್ಕೊಳ್ಳಿ. ಎಲ್ಲೆಲ್ಲಿ 1 ಇರುತ್ತೋ ಅದ್ರ ವ್ಯಾಲ್ಯೂಸ್ ಬರ್ಕೊಳ್ಳೋದು ಅಷ್ಟೇ. ಆಡ್ ಮಾಡಿದ್ರು ನಮಗೆ 21 ಬರುತ್ತೆ. So this is how we will convert binary numbers to decimal. Okay, so next ಆಕ್ಟಲ್ ನಂಬರ್ ಸಿಸ್ಟಮ್ ನೋಡೋಣ. ಯಾವ ರೀತಿ ಆಕ್ಟಲ್ ನಂಬರ್ಸ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದರಲ್ಲಿ ಏನೇನು ಒಂದು ನಂಬರ್ಸ್ ಇರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೆ ಮುಂಚೆ ಇದನ್ನೆಲ್ಲ ಅಳಿಸ್ಬಿಡೋಣ. Let me erase. Okay. ಆಕ್ಟಲ್ ನಂಬರ್ ಸಿಸ್ಟಮ್. ಈ ಆಕ್ಟಲ್ ನಂಬರ್ ಸಿಸ್ಟಮ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡೋದಾದ್ರೆ, ಯೂಸ್ 8 digits. I said there are totally 8 digits in octal number system from 0 to 7. 0 count ಮಾಡ್ಕೊಳ್ಳಿ ಬೇಕಾದ್ರೆ. 0 1 2 3 4 5 6 7. See 8 10. Also called base 8 number system. ಬೈನರಿ ನಂಬರ್ ಸಿಸ್ಟಮ್ ನ 2 ಬೇಸ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಆಕ್ಟಲ್ಗೆ 8 ಬೇಸ್ ನಂಬರ್ ಸಿಸ್ಟಮ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಇಲ್ಲಿ ಬೇಸು 8 ಇರುತ್ತೆ. Each position in the octal number system represent 0 power of base 8. Example 8 to the power of 0. 80 ಅಲ್ಲ, ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಅವಾಗಲೇ 20 ಇರೋದನ್ನ 2 to the power of 0 ಅಂತ ಹೇಗೆ ಹೇಳಿದ್ನೋ ಹಾಗೆ ಇಲ್ಲಿ 80 ಇದೆಯಲ್ಲ, ಈ 80 ಅಲ್ಲ, ಇದು 8 to the power of 0. 8 to the power of 0 ಬರೋದು ತೋರಿಸ್ಬಿಡ್ತೀನಿ. ಡೋಂಟ್ ಗೆಟ್ ಕನ್ಫ್ಯೂಸ್. 8 to the power of 0. 8 to the power of 0. ಲಾಸ್ಟ್ ಪೊಸಿಷನ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್ ಇರುತ್ತಲ್ಲ, ಅದನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 8 to the power of x ಅಥವಾ ಪೊಸಿಷನ್ ಮೈನಸ್ 1. ಪೊಸಿಷನ್ ಮೈನಸ್ 1. 8 to the power of x. x represents last position. ಲಾಸ್ಟ್ ಪೊಸಿಷನ್ ಅಂದ್ರೆ ಏನು? ಪೊಸಿಷನ್ ಮೈನಸ್ 1. ಯಾವ ಪೊಸಿಷನ್ ಅಲ್ಲಿ ಇದೆ? 0 1 2 3 4 5 6. ಆ ಪೊಸಿಷನ್ ಮೈನಸ್ 1. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಪೊಸಿಷನ್ ಮೈನಸ್ 1 ಅಂತ ಹೇಳಿದೆ ಅಲ್ವಾ ಅವಾಗಲೇ. ಇಲ್ಲ, ಈ ಪ್ರೀವಿಯಸ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಇದ್ರ ಪೊಸಿಷನ್ ಎಷ್ಟು ಪೊಸಿಷನ್ ಇದೆ? ಇದು 4 ಇದೆ. ಸಿ, ಬಟ್ ನಂಬರ್ಸ್ ನೋಡಿ, ಕೌಂಟ್ ಮಾಡ್ಕೊಳ್ಳಿ. 0 1 2 3 4. ಯಾಕಿದು 4 ಬಂತು? ನಿಮ್ ಪ್ರಕಾರ ಹೋದ್ರೆ 5 ಬರಿಬೋದಾಗಿತ್ತಲ್ಲ. ಬಟ್ ಪೊಸಿಷನ್ ಮೈನಸ್ 1, ಪೊಸಿಷನ್ ಮೈನಸ್ 1. ಸೊ ದಟ್ ಎಷ್ಟು ಡಿಜಿಟ್ಸ್ ಇದೆ? 5 ಇದೆ.
5 minus 1 is 4. So that is the base value. I mean, sorry, power value to the power 4 ಅಂತ ಬರ್ಕೊಂಡಿದ್ದೆ, ರೈಟ್. ಸೊ ಲಾಸ್ಟ್ ಪೊಸಿಷನ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ವೇರ್ a to the power of x ಅನ್ನೋದು ಏನಾಗುತ್ತೆ, x represent the last position minus 1. ಒಂದು ಎಕ್ಸಾಂಪಲ್ ನೋಡೋಣ, ಹೆಕ್ಸಾಡೆಸಿಮಲ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡೋಣ. ಇಲ್ಲಿ ನಾವು ಏನ್ ಮಾಡಿದೀವಿ, ಇದನ್ನ ಅಗೈನ್ ವಿ ಆರ್ ಕನ್ವರ್ಟೆಡ್ ಆಕ್ಟಲ್ ನಂಬರ್ ಸಿಸ್ಟಮ್ ಟು ಡೆಸಿಮಲ್ ನಂಬರ್ ಸಿಸ್ಟಮ್. ಅವಾಗಲೇ ನೋಡಿದ್ವಲ್ಲ, ಅದು ಕೂಡ ಬೈನರಿ ನಂಬರ್ ಸಿಸ್ಟಮ್ ಇಂದ ಡೆಸಿಮಲ್ ನಂಬರ್ ಸಿಸ್ಟಮ್ ಕನ್ವರ್ಟ್ ಮಾಡಿದ್ದು ಹೇಗೆ ನೋಡಿದ್ವಿ. ಈಗ ಇಲ್ಲಿ ಆಕ್ಟಲ್ ನಂಬರ್ ಕೊಟ್ಟಿರ್ತೀವಿ, ಆಕ್ಟಲ್ ನಂಬರ್ನ ನಾವು ಡೆಸಿಮಲ್ ನಂಬರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಸರ್ ಅವಾಗಲೇ ನೀವು ಹೇಳಿದ್ರಿ 8 ಅನ್ನೋದು ಆಕ್ಟಲ್ ನಂಬರ್ ಅಲ್ಲಿ ಇರಲ್ಲ ಅಂತ. ಬಟ್ ದಿಸ್ 8 is not the number, is the base. ಓಕೆ, ಸೊ ಇಲ್ಲಿ ನಿಮ್ಗೆ ನಾನು ಸರಿ ಅದನ್ನ ಎಕ್ಸಾಂಪಲ್ ಬರೆದು ತೋರಿಸ್ಬಿಡ್ತೀನಿ. 1 2 5 7 0 ಇಷ್ಟು ಮಾತ್ರ ನಂಬರು, ಬೇಸ್ 8. ಗೊತ್ತಾಯ್ತಾ? ಸೊ ದಿಸ್ ಇಸ್ ದ ಬೇಸ್ 8. ಅಲ್ಲಿ ಏನ್ 8 ಅಂತಿದೆ ಅದು ನಂಬರ್ ಅಲ್ಲ, ಬೇಸ್ ಅದು. ಸೊ ನಂಬರ್ಸ್ ಎಲ್ಲ ನೋಡಿ, 1 2 5 7 0 ಇಷ್ಟು ನಂಬರ್ಸು ಆಕ್ಟಲ್ ನಂಬರ್ಸ್ ಏನಾ? 8 ಅನ್ನೋದು 9 ಅನ್ನೋದು ಏನಾದ್ರು ಇದೆಯಾ ಇದ್ರೊಳಗಡೆ? ನಂಬರ್ಸ್ ಇಲ್ಲ. ಸೊ ದಟ್ ಬೇಸ್ ಹಾಕಿರೋದ್ರಿಂದ, ಬೇಸ್ 8 ಹಾಕಿರೋದ್ರಿಂದ ಡೆಫಿನೆಟ್ಲಿ ಇದು ಆಕ್ಟಲ್ ನಂಬರ್ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಈ 9 ಅಂತ ಬರ್ಬಿಟ್ಟು ಆಕ್ಟಲ್ ನಂಬರ್ 8 ಅಂತ ಬೇಸ್ ಬರೆದ್ರೆ ಆಗುತ್ತೆ? ನೋ, ತಪ್ಪಾಗತ್ತೆ. ಇಟ್ಸ್ ನಾಟ್ ಅ ಆಕ್ಟಲ್ ನಂಬರ್ ಅಟ್ ಆಲ್ ಅಂತ ಆಗುತ್ತೆ. ಓಕೆ, ಸೊ ಕರೆಕ್ಟ್ ಆಗಿ ನಾವು ನೋಡ್ಕೋಬೇಕು, ರೈಟ್. ಇಲ್ಲಿ 80 ಅಂತ ಇದೆಯಲ್ಲ, ಈಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದನ್ನ, ಈ ಲೈನ್ ನ. ಇದು 80 ಅಲ್ಲ, a to the power of 0. ಮತ್ತೆ 81 ಅಲ್ಲ, ಇದು a to the power of 1, a to the power of 2, a to the power of 3, a to the power of 4. Okay, so a to the power of 0 value is 1, but 1 into 0 0, ಬಿಡಿ ಅದು 0 ಆಯ್ತು. Next, a to the power of 1 value is 8 because one time multiplication. 8 sevens are 56 ಬರ್ದಿದ್ದೀವಿ. ನೆಕ್ಸ್ಟ್ a to the power of 2, a to the power of 2 ಅಂದ್ರೆ 8 into 8, 8 ಎರಡಲ್ಲ 16 ಅಂತ ಬಿಡಬೇಡ ಮೇಲೆ. ಓಕೆ, a to the power of 2 ಅಂದ್ರೆ 8 into 8 ಅಂತ. ಸೊ 8 8 ದ 8 8 64, 64 into 5, 64 into 5 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆನ್ಸರು 320 ಬರುತ್ತೆ. ನೆಕ್ಸ್ಟ್ a to the power of 3, 8 into 8 into 8, 8 8 64, 64 into 8, how much? ಸೊ ಎಷ್ಟು ಬರುತ್ತೆ? 556. ಕರೆಕ್ಟಾ? 56 ಕರೆಕ್ಟಾ? 64 into 8, 32. Okay, 52. Okay. Okay, okay. 552. Okay. So 552 into 2 ಇಲ್ಲಿದೆ. a to the power of 3 is equal to 552. Okay. Into 2 ಇದೆಯಲ್ಲ. So into 2 ಮಾಡಿ, that is 1024 ಆಗುತ್ತೆ. 1024. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, a to the power of 4 ಅಂದ್ರೆ ಇಲ್ಲಿವರೆಗೂ ಹೇಗೂ ಮಾಡಿದ್ರ 552 into 8 ಮತ್ತೆ ಮಲ್ಟಿಪ್ಲೈ ಮಾಡಬೇಕು 8 ಇಂದ. 552 into 8. ಸೊ ಆ ವ್ಯಾಲ್ಯೂನ ಕೌಂಟ್ ಮಾಡಿದ್ರೆ ನಮಗೆ ಅಗೈನ್ 4096 ಬರುತ್ತೆ. a to the power of 4 is 4096 into 1 into ಇಲ್ಲಿದೆ 1. ಸೊ 1 ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಗೈನ್ ನಮಗೆ 4096 ಬರುತ್ತೆ. ಈಗ ಸಮ್ ಮಾಡ್ತಾ ಹೋಗಿ, 4096 ಹಾಗೆ 1024 ಹಾಗೆ 320 ಹಾಗೆ
57 56 and 0 ಎಲ್ಲ ಸಮ್ ಮಾಡಿದ್ರೆ ಟೋಟಲ್ ಆಗಿ ನನಗೆ 5496 ಬರುತ್ತೆ. ಇದು 10 ಅನ್ನೋದು ಬೇಸು ತಲೆಯಲ್ಲಿರಲಿ. 5496 base 10 because we are converting to decimal number system. So 5496 base 10 ಅಂದ್ರೆ ಇಲ್ಲಿ ನೋಡಿ 9 ಇದೆ, ಗೊತ್ತಾಯ್ತಾ? ಹೇಗೆ ಇದು ಡೆಸಿಮಲ್ ನಂಬರ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ 9 ಇದೆ, ಗೊತ್ತಾಗ್ತಾ ಇದೆಯಲ್ಲ? ಸೊ 5496 ನ ಆಕ್ಟಲ್ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 12570 ಬೇಸ್ 8 ಆಗಿರುತ್ತೆ. That is octal number. Okay, so this is how we will convert octal number into decimal number. Octal number into decimal number. Okay. So ಒಂದು next one is hexadecimal. Next one is hexadecimal. ನೋಡೋಣ. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ? ವೆರಿ ಸಿಂಪಲ್. ಇನ್ ದಿಸ್ ನಂಬರ್ ಸಿಸ್ಟಮ್ ಯೂಸ್ 10 ಡಿಜಿಟ್ಸ್ ಅಂಡ್ 6 ಲೆಟರ್ಸ್. 10 ಡಿಜಿಟ್ಸ್ ಯೂಸ್ ಮಾಡ್ತೀವಿ, 6 ಲೆಟರ್ಸ್ ಯೂಸ್ ಮಾಡ್ತೀವಿ. 10 ಡಿಜಿಟ್ಸ್ ಯಾವ್ಯಾವ್ದಪ್ಪ? 10 ಡಿಜಿಟ್ಸ್ 0 1 2 3 4 5 6 7 8 9. ಸೊ 9 ವರೆಗೂ, 0 ಇಂದ 9 ವರೆಗೂ 10, ಈ 10 ಡಿಜಿಟ್ಸು. ಆಮೇಲೆ 6 ಲೆಟರ್ಸು. ಯಾವ್ಯಾವ 6 ಲೆಟರ್ಸು? ಎ, ಬಿ, ಸಿ, ಡಿ, ಇ ಅಂಡ್ ಎಫ್. ಸೊ ಟೋಟಲ್ ಆಗಿ 6 ಲೆಟರ್ಸು 10 ಡಿಜಿಟ್ಸು ಯೂಸ್ ಮಾಡ್ತೀವಿ. ಸೊ ದಟ್ 16 ಡಿಜಿಟ್ಸ್ ಅನ್ನೋದು ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಲೆಟರ್ಸ್ ಅನ್ನೋದು ಇಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡುತ್ತೆ? 10 ಅನ್ನೋದು ಎ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಬಿ ರೆಪ್ರೆಸೆಂಟ್ 11, ಸಿ ರೆಪ್ರೆಸೆಂಟ್ 12, ಡಿ ರೆಪ್ರೆಸೆಂಟ್ 13, ಇ ರೆಪ್ರೆಸೆಂಟ್ 14, ಎಫ್ ರೆಪ್ರೆಸೆಂಟ್ಸ್ 15. ಎಫ್ ರೆಪ್ರೆಸೆಂಟ್ಸ್ 15. ಓಕೆ, ಸೊ ಆಲ್ಸೋ ಕಾಲ್ಡ್ ಬೇಸ್ 16 ನಂಬರ್ ಸಿಸ್ಟಮ್ ಅಂತ ಕೂಡ ಇದನ್ನ ಕರಿತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಇದೆ. ಏನು? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನ ಒಂದು ಹೆಕ್ಸಾಡೆಸಿಮಲ್ ನಂಬರ್ ನ ಒಂದು ತಗೊಂಡು ಅದನ್ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡೋದು ಹೇಗೆ? ಸೊ ಹೌ ಟು ಕನ್ವರ್ಟ್ ಹೆಕ್ಸಾಡೆಸಿಮಲ್ ನಂಬರ್ ಟು ಡೆಸಿಮಲ್ ನೋಡೋಣ. ಒಂದು ಎಕ್ಸಾಂಪಲ್ ನ ತಗೊಂಡು ಅದನ್ನ ಯಾವ ರೀತಿ ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ನಾವು ಎಕ್ಸಾಂಪಲ್ ನೋಡ್ತಾ ಇರೋದು 19 FDE. ಓಕೆ, ಇದು 16 ಅನ್ನೋದು ಬೇಸ್, ನೆನಪಿರ್ಲಿ. ಓಕೆ, ಸೊ 19 FDE. So this is the hexadecimal value 19 FDE. ಇದನ್ನ ನಾನೇನ್ ಮಾಡ್ಬೇಕು ಅಂದ್ರೆ ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಕೋ. ಬಿಕಾಸ್ ಇಟ್ ಇಸ್ ಡೆಸಿಮಲ್ ಒಂದು ಹೆಕ್ಸಾಡೆಸಿಮಲ್ ನಂಬರ್. ಇದನ್ನ ನಾವು ಡೆಸಿಮಲ್ ನಂಬರ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಇದು ಬೈನರಿ ನಂಬರ್ ಅಂತ ಆಗ್ಬಿಟ್ಟಿದೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಇಟ್ ಇಸ್ ಹೆಕ್ಸಾಡೆಸಿಮಲ್. ಓಕೆ, ಹೆಕ್ಸಾಡೆಸಿಮಲ್ ನಂಬರ್. ಓಕೆ, ಬೈನರಿ ನಂಬರ್ ಅಲ್ಲ ಇದು, ಹೊಡೆದಾಕಿದ್ದು ಬೈನರಿ ಅಲ್ಲ ಇದು, ಇದನ್ನು ಹೊಡೆದಾಕಿರ್ತೀನಿ. ಹೆಕ್ಸಾಡೆಸಿಮಲ್ ನಂಬರ್. ಈ ಹೆಕ್ಸಾಡೆಸಿಮಲ್ ನಂಬರ್ನ ಈಗ ನಾನೇನ್ ಮಾಡ್ಬೇಕು ಅಂದ್ರೆ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ? ಸೊ ಕೊಟ್ಟಿರುವಂತ ಪ್ರತಿಯೊಂದು ನಂಬರ್ಸ್ಗೆ ಪೊಸಿಷನ್ಸ್ ಬರ್ಕೊಳ್ಳಿ. ಫಸ್ಟ್ 1, ಆಮೇಲೆ 9, ಆಮೇಲೆ ಎಫ್, ಆಮೇಲೆ ಡಿ, ಆಮೇಲೆ ಇ ಬರ್ಕೊಂಡ್ವಿ. ನೆಕ್ಸ್ಟ್ ಪೊಸಿಷನ್ ಫಸ್ಟ್ ಇಂದ ತಗೊಂಡ್ಬಿಡೋಣ. ಸೊ ಯಾಕಂದ್ರೆ ಇದು ಡಿಜಿಟಲ್ ಹೆಕ್ಸಾಡೆಸಿಮಲ್ ಆಗಿರೋದ್ರಿಂದ 16 is a base value. So 16 power 0, 16 power 1, 16 power 2, 16 power 3, 16 power 4 ಬರ್ಕೊಂಡ್ವಿ. 164, 163, 162 ಅಲ್ಲ, ಅದು 16 power 0 ಪಕ್ಕದಲ್ಲಿದೆ ಅಷ್ಟೇ. ಅದು 16 power 0, 16 power 1, 16 power 2, 16 power 3, so on. Okay, all right.
ಈಗ ಒಂದೊಂದನ್ನೇ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಈಗ ಈ ವ್ಯಾಲ್ಯೂ ಫಸ್ಟ್ ಬರ್ಕೊಂಬಿಡಿ. ಈ ವ್ಯಾಲ್ಯೂ ಏನಪ್ಪ 14. ಎಸ್, ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಎ ವ್ಯಾಲ್ಯೂ ಬರ್ಕೊಂಬಿಡಿ ಪಕ್ಕದಲ್ಲಿ 10. ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, ಪರವಾಗಿಲ್ಲ. ನನ್ ಮಾಡೋದನ್ನೇ ಕಾಯ್ಬೇಕು ಅಂತೇನಿಲ್ಲ, ನೀವು ಬರ್ದ್ಬಿಡ್ಬೋದು. ಸಿ ವ್ಯಾಲ್ಯೂ ಇಸ್ 12. ಕ್ಯಾಲ್ಕುಲೇಟ್ ಮಾಡಿ. ಡಿ ವ್ಯಾಲ್ಯೂ ಇಸ್ 13. E value is 14. F value is 15. E value ಬರ್ಕೊಳ್ಳಿ, that is 14. 16 power 0 ಬರ್ಕೊಳ್ಳಿ. 16 power 0 ಇದು 160 ಅಲ್ಲ, 16 power 0. ನೆಕ್ಸ್ಟ್ D value, again D value is 13. ನೋಡಿ ಇಲ್ಲಿದೆ 13 ಬರ್ಕೊಳ್ಳಿ. 16 power 1 161 ಅಲ್ಲ, ಅದು 16 power 1 ಅದು. ನೆಕ್ಸ್ಟ್ ಎಫ್ ವ್ಯಾಲ್ಯೂ ಬಂದೇನೋ 15. ಸೊ 15 ಬರ್ಕೊಳ್ಳಿ. 16 power 2 162 ಅಲ್ಲ, ಅದು 16 power 2. ನೆಕ್ಸ್ಟ್ 9 ಅನ್ನೋದು ನಂಬರ್ ಇದೆ, ಆಸ್ ಇಟ್ ಈಸ್ 9 ಬರ್ಕೊಳ್ತಾ ಇದ್ದೀನಿ. ಅಗೈನ್ ಇಂಟು 16 power 3 163 ಅಂತ ಆಗಿದೆ, 16 power 3. ನೆಕ್ಸ್ಟ್ 1 into 16 power 4, ಅದು 1 into 16 power 4. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. 16 power 0 is 1, ಹೌದಾ? 16 power 0 ವ್ಯಾಲ್ಯೂ is 1. 1 into 14, 14. ನೆಕ್ಸ್ಟ್ 16 power 1, that is 16. 16 power 1 value, that is 16. 16 into 13, 16 into 13, so 208. Next 16 power 2, 16 power 2 value 16 into 16 into 15. ಸೊ ಮಾಡಿದ್ರೆ ನಮಗೆ ಈ ಸಮ್ ಬರುತ್ತೆ ಏನು, 3840. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, ಸೊ ಕ್ಯಾಲ್ಕುಲೇಟ್ ಮಾಡಿ, ಮೇಕ್ ಇಟ್ ಫಾಸ್ಟ್. ನೆಕ್ಸ್ಟ್ 16 power 3, ಇಲ್ಲೇನೋ ನಿಮ್ಗೆ ಸಿಕ್ಕಿದೆಯಲ್ಲ, ಯಾವುದು 16 into 16 ಸಿಕ್ಕಿದೆಯಲ್ಲ, ಅದಕ್ಕೆ ಇನ್ನೊಂದು 16 ಮಲ್ಟಿಪ್ಲೈ ಮಾಡಿ. ದಟ್ ಬಿಕಮ್ 16 power 3 ವ್ಯಾಲ್ಯೂ. 16 power 3 ವ್ಯಾಲ್ಯೂ ಬಂತು, ಅದನ್ನ 9 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ಈಸ್ 36,864 ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ 16 power 4 ಮಾಡಿ. ಇಲ್ಲಿ ಬಂತಲ್ಲ ಏನ್ ವ್ಯಾಲ್ಯೂ, 16 power 3 ವ್ಯಾಲ್ಯೂ ಬಂತಲ್ಲ, ಅದನ್ನ ಇನ್ನೊಂದು 16 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಬರುವಂತ ವ್ಯಾಲ್ಯೂ ಇದೇ ಆಗಿರುತ್ತೆ, ಬಿಕಾಸ್ ನೆಕ್ಸ್ಟ್ ವ್ಯಾಲ್ಯೂ ಇರೋದು 1 ಅಲ್ವಾ, 1 ಇಂದ ಕೌಂಟ್ ಮಾಡಿರೋದ್ರಿಂದ, ಮಲ್ಟಿಪ್ಲೈ ಮಾಡಿರೋದ್ರಿಂದ. ಸೊ ಈ ವ್ಯಾಲ್ಯೂ ಏನು, 65,536 is the value for 16 power 4. 16 power 4 ಗೆ ವ್ಯಾಲ್ಯೂ 65,536 ಆಗುತ್ತೆ. ಈಗ ಇಷ್ಟು ವ್ಯಾಲ್ಯೂನ ನಾವು ಆಡ್ ಮಾಡ್ತಾ ಹೋಗೋಣ. 65,536 ಪ್ಲಸ್ 36,864 ಪ್ಲಸ್ 3,840 ಪ್ಲಸ್ 208 ಪ್ಲಸ್ 40 ಎಲ್ಲ ಸಮ್ ಮಾಡಿ. ಸಮ್ ಮಾಡಿದಾಗ ನಮಗೆ ಈ ಒಂದು ಡಿಜಿಟ್ ಸಿಗುತ್ತೆ, ಏನು 10 lakh 64,000, 10 lakh ಅಲ್ಲ ಅದು, ಸಾರಿ, 1,06,462. ಎಸ್, 1,06,462 ಬೇಸ್ 10. ಪಕ್ಕದಲ್ಲಿ 10 ಇದೆಯಲ್ಲ, ಅದು ಬೇಸ್ ಅಂತ ಮಾಡ್ಕೊಳ್ಳಿ. ಸೊ ಬೇಸ್ 10. ಈ ರೀತಿಯಾಗಿ ನಾವು ಹೆಕ್ಸಾಡೆಸಿಮಲ್ ನಂಬರ್ನ ಡೆಸಿಮಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಹೌ ವಿ ವಿಲ್ ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಹೆಕ್ಸಾಡೆಸಿಮಲ್ ಟು ಡೆಸಿಮಲ್. Hexadecimal to decimal. Okay, so it's very simple. So I think you all understanding this. Have you understand? Hello? Have you understand? ಅರ್ಥ ಆಯ್ತಾ, ಇಲ್ಲ ಇನ್ನು ಯಾವ್ದಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾ? ಓಕೆ, ನೋ ರೆಸ್ಪಾನ್ಸ್ ಮಾಡಲ್ವಾ? ಇಲ್ಲ ಮಾಡಬೇಡಿ ಅಂತ ಯಾರಾದ್ರೂ ಹೇಳಿದಾರಾ?
ಓಕೆ, ಉಸಿರೇ ಆಡೋದಿಲ್ಲ ಯಾರು. ವೆರಿ ಗುಡ್. ಓಕೆ, ಸೊ ದಿಸ್ ಇಸ್ ಅ ಹೋಮ್ವರ್ಕ್. ಬರ್ಕೊಳ್ಳಿ. ಈ ಬೈನರಿ ನಂಬರ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ನನಗೆ. ಆಮೇಲೆ ಆಕ್ಟಲ್ ನಂಬರ್ ಓದಿದೆ, 25 ಟು ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳಿ. ಬೈನರಿ ನಂಬರ್ನ ಎಕ್ಸಾ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ, ಆಕ್ಟಲ್ ನಂಬರ್ನ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಬೈನರಿ ನಂಬರ್ಸ್ ಅಂತ ಬಂದಾಗ ನಿಮ್ಗೆ ಎಲ್ಲಾ ಪೊಸಿಷನ್ಸ್ಗೂ 2 ಬರುತ್ತೆ. ನೆನಪಿರ್ಲಿ, ಇಲ್ಲಿ 10101 ಅಂತ ಏನಿದೆ, 2 to the power of 0, 2 to the power of 1, 2 to the power of 2, 2 to the power of 3, 2 to the power of 4 ಬರುತ್ತೆ. ಸೊ ಓವರ್ ಆಗಿ ಏನ್ ಬರುತ್ತೆ ಅದನ್ನ ನೀವು ಹೆಕ್ಸಾಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಒಂದ್ ವೇಳೆ ನಿಮ್ಗೆ 9ಗಿಂತ ಕೆಳಗೆ ಬಂತು ಅಂದ್ರೆ ಪ್ರಾಬ್ಲಮ್ ಇಲ್ಲ. 9ಗಿಂತ ಮೇಲೆ ನಂಬರ್ ಬಂದಾಗ ಅದನ್ನ ನೀವು ನಂಬರ್ಸ್ ಹೆಕ್ಸಾಡೆಸಿಮಲ್ ಡಿಜಿಟ್ಸ್ ಇದೆಯಲ್ಲ ಆ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಟುಮಾರೋ. ಸೊ ನಾಳೆಗೆ ಇದು ಹೋಮ್ವರ್ಕ್ ಆಗಿರುತ್ತೆ. ನಾಳೆ ನೀವು ಇದಕ್ಕೆ ಪ್ರಿಪೇರ್ ಆಗಿ ಬಂದಿರ್ತೀರ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಲಾಜಿಕ್ ಗೇಟ್ಸ್ ಬಗ್ಗೆ ಮಾತಾಡೋಣ. ಲಾಜಿಕ್ ಗೇಟ್ಸ್ ಅಂದ್ರೆ ಏನು, ಲಾಜಿಕ್ ಗೇಟ್ಸ್ ಅಲ್ಲಿ ಯಾವ್ಯಾವ ತರ ಲಾಜಿಕ್ ಗೇಟ್ಸ್ ಇದೆ, ಇದು ನಿಮ್ಮ ಸೆಕೆಂಡ್ ಇಯರ್ ಟಾಪಿಕ್ ಇದು. ಸೊ ಈಗ ನಾನು ಏನು ಇಷ್ಟೊತ್ತು ಡಿಸ್ಕಸ್ ಮಾಡಿದೆ, ಇದು ನೀವು ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿತ್ತು. ನಂಬರ್ ಸಿಸ್ಟಮ್ ನ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಮುಂದೆ. ನಂಬರ್ ಇದ್ರ ಬಗ್ಗೆ, ಲಾಜಿಕ್ ಗೇಟ್ಸ್ ಬಗ್ಗೆ ಆಗಿರ್ಬೋದು. ಸೊ ಮಿಕ್ಕಿದನ್ನೆಲ್ಲ ನಾವು ತಿಳ್ಕೊಬೇಕು ಅಂದ್ರೆ ನಂಬರ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ದಟ್ಸ್ ವೈ ಸೊ ಐ ಡಿಡ್ ದಿಸ್ ಲೆಸನ್ ಟುಡೇ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಬೈನರಿ ಲಾಜಿಕ್ ಗೇಟ್ಸ್ ಬಗ್ಗೆ ಮಾತಾಡೋಣ. ಲಾಜಿಕ್ ಗೇಟ್ಸ್ ಅಂದ್ರೆ ಏನು, ಯಾವ ತರ ಲಾಜಿಕ್ ಗೇಟ್ಸ್ ಇದೆ, ಅದನ್ನ ಬರೆಯೋದು ಹೇಗೆ, ಅದಕ್ಕೆ ಏನೇನು ಸಿಂಬಲ್ಸ್ ಇದೆ, ಅದಕ್ಕೆ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ. ಸೊ ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಕ್ಲಾಸ್ನ ನಾನು ಶೆಡ್ಯೂಲ್ ಮಾಡಿ ಹೇಳ್ತೀನಿ ಯಾವಾಗ ನೆಕ್ಸ್ಟ್ ಕ್ಲಾಸ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಸೊ ಪ್ಲೀಸ್ ಆಸ್ಕ್ ಮೀ ನೌ ಇಟ್ಸೆಲ್ಫ್. ಯು ಕ್ಯಾನ್ ಆಸ್ಕ್ ಡೌಟ್ಸ್. You can ask doubts now. Okay, so ನನಗೆ ಅಕ್ಷರ, can you unmute yourself please? Yeah. ನಾವು 3ನೇ ತಾರೀಕು ಏನ್ ಮಾಡಿದ್ವಿ ನೆನಪಿದ್ಯಾ? 6th of this month. ಸವಿಂದಲಾ, unmute yourself. Yeah, tell me. So 3ನೇ ತಾರೀಕು ನಾವು ಏನೇನ್ ಮಾಡಿದ್ವಿ? ನನಗೆ ಐ ವಾಂಟ್ ದಿಸ್ ರಿಪೋರ್ಟ್. ಅಕ್ಷರ, ನೀವು ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಿಲ್ಲ. Savindala, you can speak. Sushma, or you can tell. Sushma, can you please unmute yourself? Okay, so fine. 3ನೇ ತಾರೀಕಿಂದ ಓಕೆ. ಸೊ ನನಗೆ ಒಂದು ಕೆಲಸ ಮಾಡಿ, ಸವಿಂದಲಾ, ಅಕ್ಷರ, ಸುಷ್ಮಾ, ಸಾಕ್ಷಿ, ಹೋಬರ್ ಯಾರಿದ್ದೀರಾ ಈಗ ಇಲ್ಲಿ ಕ್ಲಾಸ್ನಲ್ಲಿ ಅವರೆಲ್ಲಾನು 3ನೇ ತಾರೀಕಿಂದ, ಈ ಮಂತ್ 3ನೇ ತಾರೀಕಿಂದ ಯಾವ್ಯಾವ ದಿನ ಏನೇನು ಟಾಪಿಕ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಅನ್ನೋದನ್ನ ಬರೆದು ನನಗೆ ವಾಟ್ಸಪ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ವರ್ಕ್ ಫಾರ್ ಯು. ಅಂಡ್ ಅದ್ರ ಜೊತೆಗೆ ಇವಾಗ ನಾನು ಕೊಟ್ಟಿರುವಂಥ ಹೋಮ್ವರ್ಕ್ ಏನಿದೆ, this is the homework slide. I will go with that. Okay, so this is the homework slide. So ಈ ಹೋಮ್ವರ್ಕ್ ನ ನಾಳೆ ನೀವು ಮಾಡ್ಕೊಂಡು ಬರ್ತೀರಾ. ನಾಳೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಾನು ಹೇಳ್ತೀನಿ, ಲಿಂಕ್ ನ ಕಳಿಸ್ಕೊಡ್ತೀನಿ. ಸೊ ಮೇ ಬಿ ನಾಳೆ ಇರೋದಿಲ್ಲ ಅನ್ಸುತ್ತೆ. ಸೊ ಮಂಡೇ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ನಾಳೆ ಯಾರಾದ್ರೂ ಕಾಲೇಜ್ ಹತ್ರ ಬರೋದಿದ್ರೆ ಬರ್ಬೋದು. ನಾಳೆ ಕಾಲೇಜ್ ಹತ್ರ ನಾನು ಹೋಗ್ತಿದ್ದೀನಿ. ಸೊ ಕಾಲೇಜ್ ಹತ್ರ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತ ಅಂದ್ರೆ ಸೊ ಕಾಲೇಜ್ ಹತ್ರ ಬರ್ಬೋದು ವಿತ್ ಯುವರ್ ಓನ್ ಅರೇಂಜ್ಮೆಂಟ್ಸ್, ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್. ಓಕೆ, ಸೊ ಸೋಮವಾರಕ್ಕೆ ನಾನು ಲಿಂಕ್ನ ಕಳಿಸ್ತೀನಿ. ಅಷ್ಟರೊಳಗಡೆ ಇದುವರೆಗೂ ಆಗಿರುವಂಥದ್ದನ್ನೆಲ್ಲಾನು ಒಂದ್ಸರಿ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಇದನ್ನು ಮುಗಿಸಿ ನಾನು ಮುಂದೆ
ಇವತ್ತಿನ ಸಿಲೆಬಸ್ ಏನಿದೆ, ಈ ಒಂದು ವರ್ಷದ ಸಿಲೆಬಸ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ವೆಲ್, ಸೊ ನನಗೆ 3ನೇ ತಾರೀಕಿಂದ ಏನೇನು ಸಿಲೆಬಸ್ ಆಗಿದೆ ಅದು ನನಗೆ ನೀವು ಬರೆದು ವಾಟ್ಸಪ್ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಎನಿ ಹ್ಯಾವ್ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಯು ಹ್ಯಾವ್ ಗೋ ಥ್ರೂ ದಟ್ ಎವ್ರಿಥಿಂಗ್. ಇವತ್ತಿನ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ವೆಲ್, ಸಿ ಯು ಅಂಡ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಸುಮ್ಮನೆ ನಾನು ಜಸ್ಟ್ ಲಾಗಿಂಗ್ ಔಟ್. ಅಕ್ಷರ, ಡು ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್? ಅಕ್ಷರ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಿಲ್ಲ ಅಕ್ಷರ. ಪ್ಲೀಸ್ ಚೆಕ್ ಯುವರ್ ವಾಲ್ಯೂಮ್. Akshara, okay. Savindala, do you have any doubts, please? No. I can't hear. I can't hear your voice. Okay, you can chart. You can chart. You can chart. You can chart. Akshara, do you have any doubt? Okay. Thank you. Savindala, no. Akshara? No. Sakshi? You can chart, Sakshi. No, so I can't hear your sound. Please chat. Okay. Sushma, do you have any doubts? No, so I can't hear actually. I don't know. So my speaker. Yes. Okay. So Sushma, do you have any doubt? So I got message from Sakshi. No, Sushma, I can't hear. So please chart it. If you have any doubts, please chart it. Okay, fine. So ಯಾಕೆ ತುಂಬಾ ಜನ ಇವತ್ತು ಅಬ್ಸೆಂಟ್ ಆಗಿದ್ದಾರೆ ಕ್ಲಾಸ್ಗೆ? ಐ ಡೋಂಟ್ ನೋ ವೈ, ವಾಟ್ ಹ್ಯಾಪನಿಂಗ್. ಸೊ ಕ್ಲಾಸಸ್ ಬೇಡವಾ ನಿಮ್ಗೆ? ಆನ್ಲೈನ್ ಕ್ಲಾಸಸ್ ಇಷ್ಟ ಇಲ್ವಾ? ಇಲ್ಲ ಕಾಲೇಜ್ಗೆ ಬಂದ್ರೆ ಮಾತ್ರನೇ, ಅಥವಾ ಕಾಲೇಜ್ ಓಪನ್ ಆದ್ರೆ ಮಾತ್ರನೇ ಲರ್ನಿಂಗ್ ಪ್ರೋಸೆಸ್ ಅಂತನಾ? ಇಲ್ಲ ಅಂದ್ರೆ ಲರ್ನಿಂಗ್ ಪ್ರೋಸೆಸ್ ಅಲ್ಲ ಅಂತನಾ? ಓಕೆ ಸುಷ್ಮಾ, ಥ್ಯಾಂಕ್ ಯು. ನೋ ಓಕೆ. So learning process, you should not expect a teacher should be there in front of me, or physical ಒಂದು ಅಪಿಯರೆನ್ಸ್ ಇರಬೇಕು ನನ್ನ ಮುಂದ್ಗಡೆ, ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ವಾಟ್ ಎವರ್ ದ ಡೌಟ್ಸ್, ವಾಟ್ ಎವರ್ ದಿ ಕ್ವಶನ್ಸ್ ಯು ವಿಲ್ ಗೆಟ್, ಸೊ ಅದನ್ನ ಪ್ಲೀಸ್ ಏನೋ ಗೆಟ್ ಟು ಮೀ, ನನಗೆ ತಗೊಳ್ಳಿ, ನನ್ನ ಹತ್ರ ತಗೊಂಡ್ ಬನ್ನಿ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್. ಬಿಕಾಸ್ ಕ್ಲಾಸ್ಗೆ ಬಂದು ನಾನು ಹೇಳ್ಕೊಡೋಂಥದ್ದನ್ನ ನಿಮಗೆ ಆನ್ಲೈನಲ್ಲಿ ನಾನು ನಿಮಗೆ ಅದನ್ನ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ. ಸೊ ಎಲ್ಲ ಫ್ರೆಂಡ್ಸ್ಗೂ ಹೇಳಿ, ಸೊ ಪ್ಲೀಸ್ ಕನೆಕ್ಟ್ ವಿತ್ ಕ್ಲಾಸಸ್ ಅಂತ. ನನಗೆ ಅರ್ಥ ಆಗ್ತಿಲ್ಲ ಯಾಕೆ ತುಂಬಾ ಜನ ಕ್ಲಾಸ್ಗೆ ಇದುವರೆಗೂ ಅಟೆಂಡ್ ಆಗದಿರೋರು ಅಂತವ್ರು ತುಂಬಾ 10-15 ಹೆಚ್ಚು ಜನ ಇದುವರೆಗೂ ಕ್ಲಾಸ್ಗೆ ಅಟೆಂಡ್ ಆಗದಿರೋಂಥವ್ರು ಇದ್ದಾರೆ. ಸೊ ವಿ ಗಾನ್ ಥ್ರೂ 15 ಕ್ಲಾಸ್ ಅನ್ಕೊಂತೀನಿ, ಹೌದಾ? 15-16 ಕ್ಲಾಸ್ಗಳನ್ನ ನಾವು ಇದುವರೆಗೂ ಮಾಡಿದ್ದೀವಿ. ಅದರಲ್ಲಿ ಕೆಲವೇ ಒಂದು 10-12-13 ಜನ ಬರ್ತಾರೆ. ಮಿಕ್ಕದವ್ರಿಗೆ ಏನಾಗ್ತಿದೆ ಅಥವಾ ಏನಾಗಿದೆ ಅನ್ನೋದು ನನಗೆ ಇನ್ಫಾರ್ಮೇಶನ್ ಬರ್ತಾ ಇಲ್ಲ. ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿದ್ದೀನಿ ಅಥವಾ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಗೊತ್ತಾಗ್ತಿಲ್ಲ. ಸೊ ಪ್ಲೀಸ್ ಹ್ಯಾವ್ ಅ ಕಾಂಟ್ಯಾಕ್ಟ್ ವಿತ್ ಎವ್ರಿ ಒನ್ ಅಂಡ್ ಪ್ಲೀಸ್ ಇನ್ಫಾರ್ಮ್ ಎವ್ರಿ ಒನ್. ಸೊ ಕ್ಲಾಸಸ್ ಆರ್ ವೆರಿ ಕ್ರೂಷಿಯಲ್ ಅಂಡ್ ಇಂಪಾರ್ಟೆಂಟ್. ಸೊ ಕಳೆದೋಗಿರೋಂಥ ಕ್ಲಾಸ್ ಮತ್ತೆ ನಿಮ್ಗೆ ಸಿಗೋಲ್ಲ ಅಥವಾ ಮಾಡಲ್ಲ. ಅದರಿಂದಾಗಿ ಸೊ ಎಲ್ಲ ಒಂದು ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ ಕ್ಲಾಸಸ್ ಅಟೆಂಡ್ ಆಗೋಕ್ಕೆ ಅವ್ರಿಗೆ ಒಂದು ಮೋಟಿವೇಟ್ ನೀವು ಕೂಡ ಮಾಡ್ಬೋದು. ನಾನು ಕ್ಲಾಸಿಗೆ ಬಂದ್ರೆ ಹೇಳ್ಬೋದು ಅಟೆಂಡ್ ಮಾಡಿ ಅಂತ, ಕ್ಲಾಸಿಗೆ ಬರ್ದೇನೆ ನಾನು ಹೇಗೆ ಹೇಳಕ್ಕಾಗತ್ತೆ? ಸೊ ನೀವು ಅಟೆಂಡ್ ಮಾಡಿರೋದ್ರಿಂದ ಯು ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಆಲ್ ಫ್ರೆಂಡ್ಸ್ ಅಂಡ್ ಇನ್ಫಾರ್ಮ್ ದೆಮ್ ಆರ್ ನಾಟ್ ಎಟ್ ಅಟೆಂಡ್ ಎನಿ ಕ್ಲಾಸ್. ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಅಂಡ್ ಸೊ ಐ ವಿಲ್ ಬ್ರಿಂಗ್ ವಿತ್ ನ್ಯೂ ಐ ಕಮ್ ವಿತ್ ನ್ಯೂ ಐಡಿಯಾಸ್ ಅಂಡ್ ನ್ಯೂ ಟಾಪಿಕ್ಸ್, ನ್ಯೂ ಒಂದು ಥಿಂಗ್ಸ್ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಓಕೆ, so until that, take care, have a good day. Thank you all.